ನಮ್ಗೆ ಪರಿಸರದಲ್ಲಿ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇರೋದ್ರಿಂದ ಈ ಕಾಡು ತಿರುಗುವಂತದ್ದು ಒಂದು ಶುರು ಆಯ್ತು. ಕಾಡು ತಿರುಗುವ ಸಮಯದಲ್ಲೇ ನಾನು ನಂದು ಮೊದಲನೇ ಹುಲಿ ನೋಡಿದ್ದು ಒಂದು ಅನುಭವ ಇತ್ತು. ಕರ್ನಾಟಕ ಈ ಭಾಗ ಸೌತ್ ಇಂಡಿಯಾದಲ್ಲಿ ಬರುವಂತಹ ಕಾಡುಗಳಲ್ಲಿ ಇರುವಂತಹ ಹುಲಿಗಳು ಅಥವಾ ನಾರ್ತ್ ಇಂಡಿಯಾದಲ್ಲಿ ಇರುವಂತಹ ಹುಲಿ ಅಂತ ದೊಡ್ಡ ವ್ಯತ್ಯಾಸ ಅವುಗಳಿಗಿದೆ ಅಂತ ನನಗೆ ಅನ್ಸಲ್ಲ. ಎರಡು ಪಟ್ಟೆ ಇರುವಂತಹದ್ದು ಇಂತಹ ಹುಲಿಗಳೇ ಹೊರತು ಅವುಗಳ ಆಹಾರದ ವಿಷಯದಲ್ಲೆಲ್ಲವೂ ಒಂದೇ ತರ ಇದೆ. ಸಸ್ಯಾಹಾರಿ ಪ್ರಾಣಿಗಳನ್ನೇ ತಿಂದು ಬದುಕಬೇಕವು. ಹುಲಿಯ ಸಂಖ್ಯೆಗಳ ಬಗ್ಗೆ ಹೇಳ್ಬೇಕಂದ್ರೆ ಈ ಪ್ರಪಂಚಾದ್ಯಂತ ಎಲ್ಲಾ ಕಡೆ ಹುಲಿ ಇಲ್ಲ. ಆ ಕಾಡಿನಲ್ಲಿ ಬರೀ ಆ ಸಸ್ಯಾಹಾರಿ ಪ್ರಾಣಿಗಳಷ್ಟೇ ಅಲ್ಲ, ಇನ್ನು ಪಕ್ಷಿಗಳು, ಕೀಟಗಳು, ಸರೀಸೃಪಗಳು, ಬೇಕಾದಷ್ಟು ಹಾವುಗಳು, ಈ ತರ ಅನೇಕ ಪ್ರಾಣಿಗಳು ಅದ್ರಲ್ಲಿ ಬದುಕ್ತಾ ಹೋಗ್ತವೆ ಆ ಕಾಡಲ್ಲಿ. ರಿಪೀಟ್ ಆಗ್ಬಾರ್ದು. ಇದೇ ತರದೊಂದು ಪ್ರಕರಣ ಇನ್ನೊಂದು ಕಾಡಲ್ಲಿ ಆಗ್ಬಾರ್ದು. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಆಗಿರೋದಕ್ಕೆ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಪನಿಷ್ಮೆಂಟ್ ಚೆನ್ನಾಗಿರೋದು, ಬಹಳ ಗಟ್ಟಿಯಾದ ಪನಿಷ್ಮೆಂಟ್ ಆಗ್ಬೇಕು. ಸೊ ಜೊತೆಗೆ ನಾವು ನಿಮ್ಮ ಅಭಿಪ್ರಾಯ ಗಳಿಸಿದ್ಮೇಲೆ ಇನ್ನೊಂದೇನಂದ್ರೆ ಈ ತಳಮಟ್ಟ ಅಂದ್ರೆ ಈಗ ಒಂದು ಕಾಡಿಂದಾಗಿರ್ಲಿ, ಕಾಡಿನ ಜನರಾಗಿರ್ಲಿ, ಈ ಒಂದು ತಳಮಟ್ಟ ಗ್ರಾಸ್ ರೂಟ್ ಲೆವೆಲ್ ಇಶ್ಯೂಸ್ ನ ನಮ್ಮ ಇವತ್ತಿನ ನ್ಯಾಷನಲ್ ಲಿಸ್ಟಿಕ್ ಆಗಿ ನೋಡಿ, ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡಿದ್ರೆ ನಮ್ಮ ಪ್ರಧಾನಿ ಅವರು ನರೇಂದ್ರ ಮೋದಿಜಿ ಅವರು ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇರ್ಬೋದು ಅಥವಾ ಗ್ಲೋಬಲ್ ಪ್ಲಾಟ್ಫಾರ್ಮಿನ ಎನ್ವೈರ್ಮೆಂಟ್ ಆಗಿರ್ಲಿ, ಇದ್ರ ಮೇಲೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದಾರೆ. ಆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕ್ರಿಯೇಟ್ ಆಗೋ ಅವೇರ್ನೆಸ್, ಅಲ್ಲಾಗೋ ಒಂದು ರೌಂಡ್ ಟೇಬಲ್ ಡಿಸ್ಕಷನ್ ಆಗಿಲ್ಲ, ಅವೆಲ್ಲ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ? ಅದ್ರ ಬಗ್ಗೆ ಏನಾದ್ರು ಆರ್ ಅದೇನು ಇಂಪ್ಯಾಕ್ಟ್ ಆಗಲ್ವಾ, ಜಸ್ಟ್ ಸದ್ದಾಗಿರುತ್ತಾ? ಇದು ಏನಾಗಿದೆ ಅಂದ್ರೆ ದಿಸ್ ಇಸ್ ಗುಡ್ ಬಿಕಾಸ್ ಈಗ ಸಮಸ್ಯೆಗಳು ಏನಾಗಿದೆ ಅಂತಂದ್ರೆ ದೇ ಆರ್ ಆಲ್ ಇಂಟರ್ನ್ಯಾಷನಲ್. ಇದು ನಮ್ಮ ದೇಶಕ್ಕೆ ಸೀಮಿತವಾದ ಸಮಸ್ಯೆ ಅಥವಾ ನೀವು ಯಾವ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ರಿ, ಒಂದು ಸ್ಪೀಶೀಸ್ ಸರ್ವೈವಲ್ ಅಂತ ನಾವು ಹೇಳ್ತೀವಿ. ಸೊ ಈ ಸ್ಪೀಶೀಸ್ ಬೇರೆ ಕಡೆನೂ ಇದೆ. ಈಗ ನಮ್ದು ಗ್ಲೋಬಲ್ ಲೆವೆಲ್ಸ್ ಅಲ್ಲಿ ನೀವು ಮಾತಾಡಿದಾಗ ದೇರ್ ಆರ್ ಕಂಟ್ರೀಸ್ ವಿಚ್ ಆರ್ ಹ್ಯಾವಿಂಗ್ ದಿಸ್. ಈಗ ಹುಲಿನೇ ತಗೊಂಡ್ರೆ ಇಂಡಿಯಾದಲ್ಲಿದೆ, ನೇಪಾಳಲ್ಲಿದೆ, ಚೈನಾದಲ್ಲಿದೆ, ಥೈಲ್ಯಾಂಡ್ ಅಲ್ಲಿದೆ, ಬರ್ಮಾದಲ್ಲಿದೆ, ಎಲ್ಲ ಈ ತರದ ದೇಶಗಳಲ್ಲಿ ಇದೆ, ಹುಲಿ ಇದೆ. ಸೊ ಅವರಿಗೂ ಸಹ ಇಲ್ಲಿ ನಮ್ಮಲ್ಲಿರುವಂತ ಸೊಲ್ಯೂಷನ್ಸ್ ಏನಿದೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಯಾಕೆ ಇಂಡಿಯಾದಲ್ಲಿ ಸರ್ವೈವ್ ಆಯ್ತು, ನಾನು ಆಗ್ಲೇ ಹೇಳಿದೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಅದೇನೋ ಕುಂಟ್ಕೊಂಡೋ ಕಾಲಿಲ್ದನೋ ಮುರ್ಕೊಂಡೋ ಅಂತೂ ನಡೀತಾ ಇದೆ. ದಟ್ ಸಿಸ್ಟಮ್ ಇಸ್ ದೇರ್ ಇನ್ ಎಕ್ಸಿಸ್ಟೆನ್ಸ್. ಸೊ ಇದು ಬೇರೆ ದೇಶಗಳಲ್ಲಿ ಇಲ್ಲ. ಸೊ ಬಹಳಷ್ಟು ಈಗ ನಮ್ಮಲ್ಲಿ ನೋಡಿ, ಬ್ರಿಟಿಷ್ ಆದ್ರೂ ನಾವು ಇಂಡಿಪೆಂಡೆಂಟ್ ಆದ್ಮೇಲೂ ಇದು ಕಂಟಿನ್ಯೂ ಆಗಿದೆ. ಇದು ಮುಖ್ಯ ಅಂತ ಹೇಳಿ ಉಳಿಸಿದೀವಿ ಅಷ್ಟೇ. ಅರಣ್ಯ ಇಲಾಖೆ ಯಾಕೆ ಇರ್ಬೇಕು ಅಂದ್ರೆ ಅಲ್ಗೊಂದು ಸಿಸ್ಟಮ್ ಇದೆ, ಉಳಿಸ್ಬೇಕು, ಅದಕ್ಕೊಂದು ಯಾರಿಗೂ ಒಂದು ಜವಾಬ್ದಾರಿ ಕೊಟ್ಟಿದೆ. ಸೊ ಈ ರೀತಿ ಬೇರೆ ದೇಶದಲ್ಲಿ ಎಲ್ಲ ಇಲ್ಲ. ಈಗ ಬಹಳಷ್ಟು ದೇಶಗಳಲ್ಲಿ ಪ್ರಾಬ್ಲಮ್ ಇದೆ. ಈಗ ಮಯನ್ಮಾರ್ ಅಂತ ಹೇಳ್ತೀವಿ, ಬರ್ಮಾ ಅಂತ ಹೇಳ್ತೀವಿ, ಅಥವಾ ಥೈಲ್ಯಾಂಡ್ ಅಂತ ಹೇಳ್ತೀವಿ, ಅಲ್ಲಿ ಸಮಸ್ಯೆಗಳಿದೆ. ಬರ್ಮಾದಲ್ಲಿ ಸಮಸ್ಯೆ ಇದೆ, ಸಿವಿಲ್ ವಾರ್ ನಡೀತಾ ಇದೆ, ಇನ್ನೇನೋ ಮಿಲಿಟರಿ ಕೂ ಆಗ್ತಾ ಇದೆ, ಇನ್ನೇನೋ ಈ ತರ ಇದೆ. ಸೊ ಅವಾಗ ಏನಾಗುತ್ತೆ, ಈಗ ಬಾಂಗ್ಲಾದೇಶಲ್ಲೂ ತುಂಬಾ ಹುಲಿಗಳಿದಾವೆ. ಸೊ ಅಲ್ಲಿ ಏನಾಗುತ್ತೆ, ಅದೊಂದು ಸಣ್ಣ ದೇಶ. ಸೊ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ದು ರಿಲೇಟಿವ್ಲಿ ಬಿಗ್ಗರ್ ಕಂಟ್ರಿ, ಈಗ ರಷ್ಯಾದಲ್ಲಿ. ಸೊ ಇದು ಒಂದು ಅಂದ್ರೆ ಆ ಲೆವೆಲ್ ನಲ್ಲಿ ನಾವು ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ಯಾರೋ ಒಬ್ರು ಲೀಡ್ ಮಾಡ್ಬೇಕು, ಒಟ್ಟಿಗೆ ಸೇರಿ. ಅಲ್ಲಿ ತಜ್ಞರು ಇರ್ತಾರೆ, ನಮ್ಮಲ್ಲಿ ತಜ್ಞರು ಇರ್ತಾರೆ. ಆಮೇಲೆ ಬಹಳಷ್ಟು ದುಡ್ಡಿನ ವ್ಯವಹಾರಗಳು ನಡೀತದೆ. ಸಂಬಡಿ ಡೊನೇಟ್ ಮಾಡ್ತಾರೆ, ಯಾರ ಹತ್ರ ನನ್ನ ಹತ್ರ ದುಡ್ಡಿದೆ, ನೀವು ಹುಲಿ ರಕ್ಷಣೆ, ಈಗ ನಾವ್ ಹೇಳ್ಬೋದು ನಮ್ಗೆ ಹುಲಿ ರಕ್ಷಣೆ ಮಾಡ್ಲಿಕ್ಕೆ ದುಡ್ಡಿಲ್ಲ. ಈಗ ಟಿಪಿಕಲ್ WWF ಅವರು ಅವಾಗ ಎಷ್ಟೋ ಕೋಟಿ ರೂಪಾಯಿ ಕೊಟ್ರು. ಯಾವಾಗ 72ನೇ ಇಸ್ವಿನಲ್ಲಿ ಹುಲಿಗಳ ರಕ್ಷಣೆ ಮಾಡಕ್ಕೆ 9 ಜಾಗಗಳಲ್ಲಿ ಅದನ್ನ ಟೋಟ್ಲಿ ಟೈಗರ್ ರಿಸರ್ವ್ಸ್ ಅಂತ ಮಾಡಿದ್ರು. ಸೊ ಈ ರೀತಿ ಎಲ್ಲ ಮಾಡುವಂತ ಒಂದು ಒಡಂಬಡಿಕೆಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಡೀತವೆ. ಅದೇ ರೀತಿ ನಿಮಗಿರುವಂತ ಜ್ಞಾನ ಅದನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದು, ಅವ್ರಿಗಿರುವಂತ ಜ್ಞಾನ ನಮಗ್ ಗೊತ್ತಾಗೋದು. ಈಗ ರಷ್ಯಾದಲ್ಲಿ ಅಲ್ಲಿ 300 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಹುಲಿ ಇರುತ್ತೆ. ಯಾಕಂದ್ರೆ ಅಲ್ಲಿರುವಂತ ಬಲಿ ಪ್ರಾಣಿಗಳ ಸಂಖ್ಯೆ ತುಂಬಾ ಕಮ್ಮಿ ಇರುತ್ತೆ. ನಮ್ಮಲ್ಲಿ 20 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಹುಲಿ ಇರ್ಬೋದು. ಸೊ ಅವಾಗ ನೀವು ಅಲ್ಲಿ ಅಂದ್ರೆ ನಮ್ ತರನೇ ಜಾಗಗಳು ಅಲ್ಲಿದ್ರೆ ಅಲ್ಲಿ ಒಂದು ಹುಲಿ ಬದಲು ಅದ್ರಲ್ಲಿ 15 ಹುಲಿ ಇರ್ಬೋದು. ಇಲ್ಲಿ ನಾವು ಅಷ್ಟೊಂದ್ ಜಾಗ ನಮ್ಗೆ ಸಿಕ್ಕಿದ್ರೆ ನಾವು ಇಲ್ಲಿ 15 ಹುಲಿ ಇರ್ಬೋದು. ಅಂದ್ರೆ ಈ ರೀತಿ ಎಲ್ಲ ಯೋಚನೆಗಳು ಬರ್ಬೇಕಾದ್ರೆ ನಾವು ಬೇರೆಯವ್ರ ಜೊತೆ ಮಾತಾಡ್ಬೇಕು. ಅಥವಾ ಅಂದ್ರೆ ಇದಕ್ಕೆ ಬೌಂಡ್ರೀಸ್ ಇಲ್ಲ. ಅಂದ್ರೆ ಆನೆ ಮೂಡಿಗೆರೆಯಿಂದ ಸಕಲೇಶ್ಪುರಕ್ಕೆ ಹೋಗ್ಬೇಕು, ಸಕಲೇಶ್ಪುರದಿಂದ ಬಾಳೆಹೊನ್ನೂರಿಗೆ ಬರ್ಬೋದು, ಬಾಳೆಹೊನ್ನೂರಿಂದ ಚಿಕ್ಕಮಗಳೂರು, ಅದಕ್ಕೆ ಬೌಂಡ್ರಿ ಇಲ್ಲ. ನನಗೆ ನಿಮ್ಗೆ ಬೌಂಡ್ರಿ ಇದೆ. ನಾವು ಚಿಕ್ಕಮಗಳೂರಿನವರು, ಅವ್ರು ಸಕಲೇಶ್ಪುರದವರು, ಮತ್ತೆ ನಮ್ಮ ಮನೆಗೆ ಹೋದಾಗ ನಮ್ಮ ಮನೆ ಜಾಗ ಇದು ಅಂತ ನಮಗ್ ಮಾತ್ರ ಇದೆ, ಅದಕ್ಕೆ ಇಲ್ಲ. ಸೊ ಯಾವಾಗ ಪ್ರಾಣಿಗಳನ್ನ ನಾವು ಈಗ ವಲಸೆ ಹಕ್ಕಿಗಳಿದೆ, 1000 ಮೈಲಿ ಬರುತ್ತೆ. ಈಗ ಆರ್ಕ್ಟಿಕ್ ಸರ್ಕಲ್ ಇಂದ ಅಂಟಾರ್ಕ್ಟಿಕ್ ಸರ್ಕಲ್ ವರೆಗೂ ಹೋಗ್ತವೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಹಾರ್ಕೊಂಡು ಹೋಗ್ತವೆ. ಅದಕ್ಕೆ ನಮ್ಗೆ ಬೇಲಿ ಏನಿಲ್ಲ ಅಥವಾ ಸೀಮಿತ ಏನು ಕ್ಷೇತ್ರಗಳಿಲ್ಲ, ದಾಟ್ಕೊಂಡು ಹೋಗ್ತವೆ. ಸೊ ಇದನ್ನ ನಾವು ಪ್ರಾಣಿಗಳ ಪ್ರಪಂಚದಲ್ಲಿ ಹೋದಾಗ ಈ ರೀತಿಯ ವಿಚಾರಗಳು ಆಗ್ತವೆ. ಆದ್ರಿಂದ ಈ ಇಂಟರ್ನ್ಯಾಷನಲ್ ಫೋರಮ್ಸ್ ಆಗ್ಲಿ, ಪ್ಲಾಟ್ಫಾರ್ಮ್ಸ್ ಆಗ್ಲಿ, ಇದು ಒಳ್ಳೇದು ಒಂದ್ ಲೆಕ್ಕದಲ್ಲಿ. ಯಾವ ಹಂತದಲ್ಲಿ ಅಂತಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಳ್ಳೇದು. ಹೌದು, ರಿಸರ್ಚ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, ನಾಲೆಡ್ಜ್ ಶೇರಿಂಗ್ ಇರ್ಬೋದು. ಈಗ ನಾವು ಬೇರೆ ದೇಶದಿಂದ ಒಂದು ಪ್ಲೇನ್ ಖರೀದಿ ಮಾಡ್ತೀವಿ, ನಾಲೆಡ್ಜ್ ಅವ್ರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಸೊ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಇರ್ಬೋದು. ಈ ರೀತಿ ವಿಚಾರಗಳು ಯಾರೋ ಒಬ್ರು
ರೇಡಿಯೋ ಕಾಲರ್ ಮಾಡಿ ಸ್ಟಾರ್ಟ್ ಮಾಡಿರ್ಬೋದು, ಇನ್ಯಾವುದೋ ಪ್ರಾಣಿಗಳನ್ನ ಸ್ಟಡಿ ಮಾಡಿ ನಮ್ಮಲ್ಲಿರುವಂತ ನಾಲೆಜ್ ಶೇರ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಆಗುತ್ತೆ. ಅದು ಅಲ್ಲ ಬರೀ ನರೇಂದ್ರ ಮೋದಿ ಅವರೇ ಮಾಡ್ತಾರೆ ಅಂತಲ್ಲ, ಬೇರೆಯವರು ಅವ್ರ ಎಕ್ಸ್ಪರ್ಟ್ಸ್ ಇಟ್ಕೊಂಡು ಅದು ಅವ್ರ ಹೆಸರು ಲೀಡರ್ಶಿಪ್ ತಗೊಳ್ತಾರೆ, ಅವರು ಒಂದು ಮುಂದೆ ನಿಂತ್ಕೊಳ್ತಾರೆ. ಅದು ಯಾರ್ ಬೇಕಾದ್ರು ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಯಾರ್ ಬೇಕಾದ್ರು ಇರ್ಬೋದು. ಸೊ ಅಲ್ಲಿ ರಾಜಕೀಯ ಬರೋದಿಲ್ಲ, ಅದರಲ್ಲಿ ಒಂದು ಪ್ರಾಣಿಗಳನ್ನ ಉಳಿಸ್ಲಿಕ್ಕೆ ಅಥವಾ ಅದ್ರ ಬಗ್ಗೆ ನೋಡ್ಲಿಕ್ಕೆ. ಸೊ ಟೈಗರ್ ಇಸ್ ಅ ವೆರಿ ಕ್ಯಾರಿಸ್ಮ್ಯಾಟಿಕ್ ಸ್ಪೀಶೀಸ್. ಅಂದ್ರೆ ಪ್ರಪಂಚಾದ್ಯಂತ ಹುಲಿ ಅಂತ ಹೇಳಿದ್ರೆ ಜನ ಎದ್ದು ಕೂತ್ಕೊಳ್ತಾರೆ, ನೋಡ್ತಾರೆ. ಮತ್ತೆ ಅದು ದೊಡ್ಡ ಪ್ರಾಣಿ, ಅಂದ್ರೆ ಹುಲಿ 250-300 kg ಇರುವಂತ ಪ್ರಾಣಿ, ಅದು ಬದುಕ್ಬೇಕಾದ್ರೆ ದೊಡ್ಡ ಕಾಡು ಇರಬೇಕು. ಅವಾಗ ಇದೆಲ್ಲ ಪ್ಲೇಗ್ ಬರುತ್ತೆ. ಸೊ ಆದ್ರಿಂದ ಇದಕ್ಕೆ ಹೆಚ್ಚು ಒತ್ತಿದೆ ಇಂಟರ್ನ್ಯಾಷನಲಿ. ಇಟ್ ಇಸ್ ಆಲ್ ತುಂಬಾ ರೆಕಗ್ನಿಷನ್ ಇದೆ. ಇದು ಯಾವ್ದೋ ಕಪ್ಪೆನೋ ಚಿಟ್ಟೆನೋ ಮಾಡ್ಕೊಂಡ್ರೆ ಒಂದು ಜಾಗಕ್ಕೆ ಸೀಮಿತ ಇರುತ್ತೆ. ನೀವು 100 ಎಕರೆಯಲ್ಲಿ ಒಂದು ಕಪ್ಪೆ ಉಳಿಸ್ಬೋದು, ಅಥವಾ ಅದಕ್ಕೆ ಬೇಕಾದಂತ ಜಾಗ ಇದ್ರೆ ಹುಲಿ ಉಳಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಆನೆ ಉಳಿಸ್ಲಿಕ್ಕೆ. ಆನೆಗೆ ಬಹಳಷ್ಟು ದೊಡ್ಡ ಜಾಗ ಇವೆ, ಲ್ಯಾಂಡ್ಸ್ಕೇಪ್ಸ್ ಬೇಕು, ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಇರುವಂತ ಜಾಗಗಳು ಬೇಕಾಗುತ್ತೆ. ಸೊ ಆದ್ರಿಂದ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಆ ಫೋರಮ್ಗಳು ಹೆಲ್ಪ್ ಮಾಡುತ್ತೆ. ಅದು ಟ್ರಿಕಲ್ ಡೌನ್ ಆಗ್ಬೇಕು, ಕೆಳ ಹಂತದವರೆಗೂ ಬರ್ಬೇಕು. ಅದು ನರೇಂದ್ರ ಮೋದಿಜಿ ಹೇಳ್ದಂಗೆ ಅವ್ರ ವಾಚರಿಗೂ ಗೊತ್ತಾಗ್ಬೇಕು, ನಮ್ ಪ್ರೈಮ್ ಮಿನಿಸ್ಟರ್ ಏನೋ ಹೇಳ್ತಾ ಇದಾರೆ, ಈ ಕಸ ಹಾಕ್ಬೇಡಿ ಅಂತ ಅವ್ರು ಹೇಳಿದಾಗ ನನಗೂ ಅರ್ಥ ಆದ್ರೆ ಮಾತ್ರ ಅದು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಉದ್ದೇಶ ಒಳ್ಳೇದಿದೆ, ಅದು ಹೇಗ್ ವರ್ಕ್ ಆಗುತ್ತೆ ಅದೆಲ್ಲ ಅದಕ್ಕೆ ಬಿಟ್ಟಿರೋಂಥದ್ದು, ಅವ್ರ ಗವರ್ನಿಂಗ್ ಬಾಡೀಸ್ ಅವ್ರು ಹೇಗ್ ಮಾಡ್ತಾರೆ ಅದ್ರ ಮೇಲೆ. ಅಂದ್ರೆ ತುಂಬಾ ಎಕ್ಸ್ಪ್ಲನೇಟರಿ ಆಗಿ ತುಂಬಾ ಚೆನ್ನಾಗಿತ್ತು ಸರ್. ಅದಲ್ದೇ ನೀವು ಒಂದೆರಡು ನಿಮ್ಮ ಅನುಭವಗಳು, ಅಂದ್ರೆ ನೀವು ಬೇರೆ ಬೇರೆ ಸನ್ನಿವೇಶಗಳನ್ನ ಫೇಸ್ ಮಾಡಿದ್ರೆ ವೈಲ್ಡ್ ಲೈಫ್ ಇಶ್ಯೂಸ್ ಅಲ್ಲೆಲ್ಲ, ಸೊ ಒಂದೆರಡು ಹುಲಿ ರಿಲೇಟೆಡ್ ಏನಾದ್ರು ನಿಮಗೆ ತುಂಬಾ ಗ್ಯಾಪ್ನ ಇರೋದು ಏನಾದ್ರು ಇದ್ರೆ ಒಂದೆರಡು ಶೇರ್ ಮಾಡ್ಕೊಬೋದಾ? ಯಾವ್ದಾದ್ರು ಹುಲಿ ಸತ್ತೋದಾಗ ಅಥವಾ ಇದ್ ಮಾಡಿದಾಗ ನೀವು ಅಲ್ಲಿ ವಿಸಿಟ್ ಆದಾಗ ಯಾವ ತರ ಅನುಭವಗಳು? ಖಂಡಿತ ಅಲ್ಲ, ಸತ್ತೋಗೋದ್ ಬದಲು ಜೀವಂತ ಹುಲಿದ್ ಫಸ್ಟ್ ಹೇಳ್ತೀನಿ. ನಾವು ಉಲ್ಲಾಸ್ ಕಾರಂತ್ ಅವರ ಒಂದು ಕಾರ್ಯಕ್ರಮ ಇತ್ತು, ಅಂದ್ರೆ ಅವರು ಲೈನ್ ಟ್ರಾನ್ಸಿಟ್ಸ್ ಅಂತ ಮಾಡ್ತಾ ಇದ್ರು. ಬಹಳಷ್ಟು ಬೇರೆ ಬೇರೆ ಹುಲಿಗಳ ಅಧ್ಯಯನ ಮಾಡ್ಲಿಕ್ಕೆ ಸೀಳುದಾರಿ ಗಣತಿ ಅಂತ ಒಂದು ಮಾಡ್ತಾರೆ. ಅದರಲ್ಲಿ ನಾನು ಬಹಳಷ್ಟು ಸಮಯ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ತುಂಬಾ ವರ್ಷಗಳಿಂದಲೂ ಸಹ ಮಾಡಿದ್ದೆ. ಸೊ ನಾನು ಸುಮಾರು 91ನೇ ಇಸ್ವಿನಿಂದ 2018, ಅಂದ್ರೆ ಅಲ್ಲಿಗೆ ಆಲ್ಮೋಸ್ಟ್ 30 ವರ್ಷಗಳ ಕಾಲ ನಾನು ಭಾರತ ದೇಶದಲ್ಲಿ ಅವ್ರು ಎಲ್ಲಿ ಕೆಲಸ ಮಾಡಿದ್ರು ಹೋಗಿ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಆ ಟೈಮ್ ನಲ್ಲಿ ಬಹಳಷ್ಟು ಪ್ರಾಣಿಗಳು, ಬಹಳಷ್ಟು ಕಾಡುಗಳನ್ನು ನಡೆಯುವಂತ ಒಂದು ಅವಕಾಶ ನನ್ಗೆ ಸಿಕ್ಕಿತ್ತು. ಅದೇ ರೀತಿ ನಾವು ನಾಗರೋಳೆಯಲ್ಲಿ ಒಂದ್ಸತಿ ನಡೀತಾ ಇರ್ಬೇಕಾದ್ರೆ ನಾವು 2 ಜನ ಗಣತಿ ಮಾಡ್ತಾ ಇದ್ದು. ಅವಾಗ ಒಂದು ಹುಲಿ ನಮ್ಗೆ ಗೊತ್ತಾಗಿಲ್ಲ ಅದು ಕೂತಿದೆ ಅಂತ ಹೇಳಿ. ನಾವು ತುಂಬಾ ಸ್ಲಶಿ ಇರುವಂತ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದು, ಗೊಚ್ಚೆ ಇರುವಂತ ಜಾಗದಲ್ಲಿ. ಅದು ಕಾಲ್ ಹಾಕಿದಾಗ ಶಬ್ದ ಮಾಡ್ತಾ ಇತ್ತು. ಅದು ಆಮೇಲೆ ನನ್ನ ಹಿಂದೆ ಬರ್ತಿದ್ದವರು ಸಡನ್ ಆಗಿ ನಿತ್ರು. ನಾನು ಏನು ಹಿಂದೆ ಬರ್ತಿದ್ದವ್ರು ಯಾಕೋ ನಿತ್ರಲ್ಲ, ನಾನು ತಿರುಗಿ ನೋಡಿದಾಗ ಸುಮಾರು 18 ಅಡಿ ದೂರದಲ್ಲಿ ಒಂದು ಹುಲಿ ಕೂತ್ಕೊಂಡು ನಮ್ಮನ್ನ ನೋಡ್ತಾ ಇತ್ತು. ಸೊ ನಾವು ಅವಾಗ ಮೆಜರ್ ಮಾಡ್ಲಿಲ್ಲ, ಅದು ಹೋದ್ಮೇಲೆ ಮೆಜರ್ ಮಾಡಿದೆ ನಾನು. ಸೊ ಅದು ಅಂದ್ರೆ ಸೈಲೆಂಟ್ ಆಗಿ ಅದು ಏನು ಮಾಡ್ಲಿಲ್ಲ, ಏನಿಲ್ಲ, ಸುಮ್ಮನೆ ಕೂತಿತ್ತು. ಅವಾಗ ನನಗೆ ನಮ್ಗೆ ನಾನು ಅವ್ರ ತಿರುಗಿ ಆ ಹುಲಿನ ನೋಡಿ ಅವ್ರ ಮುಖ ನೋಡಿದೆ. ನಮ್ಗೇನು ನಾವೆಲ್ಲ ಹೇಳ್ತೀವಿ ಭಾರಿ ಧೈರ್ಯ ಬರುತ್ತೆ ನಮ್ಗೆ ಕಾಡ್ನಲ್ಲಿ ನಡೀತೀವಿ ಅಂತೇಳಿ. ನನಗೆ ಬಾಯಲ್ಲಿ ಉಸಿರೇ ಅಂದ್ರೆ ಉಸಿರು ಸಹ ಬರ್ತಿರ್ಲಿಲ್ಲನೋ ಆ ತರ ನನ್ಗೇನು ಮಾತು ಬರ್ಲಿಲ್ಲ ಅವಾಗ ಆಕ್ಚುಲಿ. ಸೊ ಅವಾಗ ಅದು ಒಂದು ನನ್ಗೆ ಬಹಳ ನನ್ನ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅಂತ ನನ್ಗೆ ಅನ್ಸುತ್ತೆ. ಇದು ಯಾವ ಫೀಲಿಂಗ್? ಇದು 96ರಲ್ಲಿ ಇರ್ಬೇಕು ಸರ್. ಇದು ಅದೇ ಆಯ್ತು, ಒಂದು 25-30 ವರ್ಷ ಆಗ್ತಾ ಬಂತು. ಸೊ ಅದು ಒಂದು. ಆಮೇಲೆ ನಾವು 1 ನಿಮಿಷ ಅದು ಆಮೇಲೆ ಎದ್ ನಿಂತ್ಕೊಂಡು ಅದು ಒಂಥರ ಬೊಗಳು ತರ ಉಫ್ ಅಂತ ಹೇಳಿ ಆ ಕಡೆ ಹೋಯ್ತು. ಅಂದ್ರೆ ಆಮೇಲೆ ನಾವು ಮೆಜರ್ ಮಾಡುದು ಎಷ್ಟು ದೂರದಲ್ಲಿದೆ ಅಂತ. ಅದು 18 ಅಡಿ, ನಾವಿರೋ ಜಾಗದಿಂದ ಅದಕ್ಕೆ 18 ಅಡಿ ಇತ್ತು. ಅದು ಕ್ಲೋಸೆಸ್ಟ್ ನಾನು ನೋಡಿರೋದ್ರಲ್ಲಿ. ಆಮೇಲೆ ಅಂದ್ರೆ ನಿಮ್ಗೆ ರೆಸ್ಪೆಕ್ಟ್ ಸಹ ಜಾಸ್ತಿ ಆಗುತ್ತೆ. ಅದು ಈ ಕಡೆ ಹಾರಿದ್ರೆ ನಾವಿಬ್ರು ಏನು ಅದಕ್ಕೆ ಒಂದು 300 kg ಇರುವಂತದ್ಕೆ ನಾವೊಂದು 50 kg 60 kg ಎಲ್ಲ ಚರ್ಬಿ ಸೇರಿ 80 kg ಇರ್ಬೋದು. ನಾವು ನಥಿಂಗ್ ಅದ್ರ ಮುಂದೆ. ಸೊ ಅದು ಒಂದು. ಎರಡನೇದು, ನಾನು ಕ್ವಿಕ್ ಆಗಿ ಅದನ್ನ ನೋಡಿದಾಗ ಅದ್ರ ಚಿತ್ರ ಬರ್ಕೊಂಡ್ಬಿಟ್ಟೆ. ಅದ್ರ ಪಟ್ಟಿಗಳನ್ನ, ಮುಖದಲ್ಲಿರುವಂತ ಪಟ್ಟಿ ನಾನು ತುಂಬಾ ಕ್ಲೋಸ್ ಆಗಿ ನೋಡಿರೋದ್ರಿಂದ ಪಟ್ಟಿಗಳು ನೆನಪಾಯ್ತು. ಆಮೇಲೆ ಅದನ್ನ ಹೋಗಿ ವಾಪಸ್ಸು ಕಾರಂತ್ರಿಗೆ ತೋರಿಸಿ ಅದು ಯಾವ ಹುಲಿ ಇರ್ಬೋದು ಅಂತ. ಅವ್ರ ಹತ್ರ ಫೋಟೋ ಆಲ್ಬಮ್ಸ್ ಇತ್ತು. ಸೊ ನಾವು ಅದು ಒಂದು ಮಾರ ಅಂತ ಅವ್ರು ರೇಡಿಯೋ ಕಾಲರ್ ಮಾಡಿ, ಹಿಂದೆ ಒಂದು ಗಾಯ ಸಹ ಇತ್ತು ಅದಕ್ಕೆ. ಅದು ಫೈಟ್ ಮಾಡಿಬಿಟ್ಟು ಕಾಲರ್ ಬೀಳ್ಸ್ಕೊಂಡು ಅದು ಗಾಯನೂ ಇತ್ತು, ಇನ್ನು ಮಾದಿತ್ತು ಗಾಯ. ಅದು ಓಡೋಗಿದ್ದು. ಅದು ಮಾರ ಅಂತ ಒಂದು ಹುಲಿ ಹೆಸರು. ಅದು ಅವ್ರು ಹೇಳಿದ್ರು ಈ ತರ ಅದು ಮಾರ ಅಂತ ಹೇಳಿ ಅಂತ. ಅಂದ್ರೆ ಅವರು ಅಧ್ಯಯನ ಮಾಡ್ತಿರೋಂಥ ಹುಲಿಗಳಲ್ಲಿ ಒಂದಾಗಿತ್ತು. ಸೊ ಹಾಗಾಗಿ ಇವೆಲ್ಲ ಒಂಥರ ಅತ್ಯುನ್ನತ ಒಂದು ಮನಸ್ಸಿಗೆ ಸಮಾಧಾನ, ಅಂದ್ರೆ ಒಂಥರ ಖುಷಿ ಕೊಡುವಂತ ವಿಚಾರಗಳು. ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಅರಣ್ಯ ಇಲಾಖೆ ಬಗ್ಗೆನೂ ಅದೇ ಪ್ರೀತಿ ಬಂದ್ರೆ ಮಾತ್ರ ನೀವು ಉಳಿಸ್ಲಿಕ್ಕೆ ಸಾಧ್ಯ.
ಈಗ ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಪ್ರೀತಿ, ಬಾರಿ ಒಳ್ಳೆ ಹುಡುಗ ಅಂತ ನಾನು ಯೋಚನೆ ಮಾಡಿದಾಗ ಮಾತ್ರ, ನಿಮ್ಗೇನಾದ್ರು ಆದ್ರೆ ನಾನು ನಿಮ್ ಬಗ್ಗೆ ಕಾಳಜಿ ಇಲ್ಲಲ್ಲ ಪಾಪ ಅವ್ನು ಒಳ್ಳೆ ಹುಡುಗ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳ್ತೀನಿ. ಅದೇ ರೀತಿ ಈಗ ಕಾಡಿನ ಬಗ್ಗೆ, ಮರಗಳ ಬಗ್ಗೆ, ಭೂಮಿ ಬಗ್ಗೆ ಪ್ರೀತಿ ಬಂದ್ರೆ ಮಾತ್ರ ನಾವು ಹೌದು ಇದನ್ನ ಉಳಿಸ್ಬೇಕು ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿ ಬರ್ಬೋದು. ನಮ್ಗೇನು ಪ್ರೀತಿ ಇಲ್ಲ ದೊಡ್ಡ ಇದು ಏನೋ ಚಿಪ್ಸ್ ತಗೊಂಡಂಗೆ, ಅಂಗಡಿಲಿ ಹೋಗಿ ದುಡ್ಡು ಕೊಟ್ಟು ಚಿಪ್ಸ್ ತಗೊಂಡಂಗೆ ನಾವು ಪರಿಸರನ ಟ್ರೀಟ್ ಮಾಡಿದ್ರೆ ನಾವು ಅದನ್ನ ಕಾಳಜಿನೂ ವಹಿಸ್ಲಿಕ್ಕೆ ಆಗೋದಿಲ್ಲ, ಉಳಿಸ್ಲಿಕ್ಕೂ ಆಗೋದಿಲ್ಲ. ಸೊ ಸರ್, ಅಪ್ಕಮಿಂಗ್ ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಮ ಒಂದು ಅನುಭವಗಳು. ಯಾಕೆಂದ್ರೆ ಎಷ್ಟೋ ಅನುಭವಗಳು ನಮ್ಮ ತಲೆಯಲ್ಲಿ ಉಳಿಯೋದೇ ನಮಗೆ ಅದೇ ಒಂದು ಜೀವಂತ ಇದೆ ಇನ್ನು ಅಂತ ಅನ್ಸೋ ಒಂದು ಭಾವ. ಸೊ ಅದಲ್ದಲೆ ಅಪ್ಕಮಿಂಗ್ ಯೂತ್ಸ್ಗೆ ನಾವು ಕೇವಲ ನಾವು ಸ್ಟೋರಿ, ಸ್ಟೇಟಸ್, ಅವೇರ್ನೆಸ್, ಪೋಸ್ಟ್ ಇವ್ರಲ್ಲೇ ಮಾಡ್ತೀವಿ. ಸೊ ಅದಲ್ದಲೆ ಏನ್ ಮಾಡ್ಬೋದು ಆಕ್ಟಿವ್ಲಿ ವೆರಿ ಪ್ಯಾಷನೇಟ್ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ಸ್ ಗಳಿಗೆ ನೀವಿಬ್ರು ಏನ್ ಸಲಹೆ ಕೊಡ್ತೀವಿ? ಒಂದು ನೋಡಿ, ಹುಡುಗರನ್ನ ದೊಡ್ಡ ಈಗ ಒಂದು 20 ವರ್ಷ 22 ವರ್ಷ ಆದವ್ರದ್ದು ಅಥವಾ 18 19 ಮೀರಿದವ್ರನ್ನ ನಾವು ಮತ್ತೆ ಎಳ್ಕೊಂಬಂದು ಮಾಡೋದು ಸ್ವಲ್ಪ ಕಷ್ಟ, ಆಗೋದೇ ಇಲ್ಲ ಅಂತಲ್ಲ, ಆಗುತ್ತೆ. ಆದರೆ ಬಹಳ ಚೆನ್ನಾಗಿ ಅನ್ಸೋದೇನು ಅಂತಂದರೆ, ನಾವು 7-8ನೇ ಕ್ಲಾಸ್ನೊಳಗೆ ಇರುವಂಥ 15 ವರ್ಷದ ಒಳಗಿನ ಹುಡುಗರಿಗೆ ಇದನ್ನು ಕಲಿಸಿದ್ರೆ ಇದು ಕ್ರೂರ ಪ್ರಾಣಿ ಅಲ್ಲ. ಇದು ನಾವು ಮೊದಲನೇ ಹೇಳ್ಕೊಡದೆ, ನೀವು ಬೇಕಾದ್ರೆ ಸ್ಕೂಲಲ್ಲಿ ಒಂದು ಶಾಲೆಯಲ್ಲಿ ಕೇಳಿ ತರಗತಿಯಲ್ಲಿ, ಯಾವುದು ಕ್ರೂರ ಪ್ರಾಣಿ ಅಂದ ತಕ್ಷಣ ಎಲ್ಲ ಹುಲಿ ಅಂತ ಜೋರಾಗಿ ಹೇಳ್ತಾರೆ, ಸಿಂಹ ಅಂತ ಹೇಳ್ತಾರೆ, ಈ ತರ ಹೇಳ್ತಾರೆ. ಚಿರತೆ ಗೊತ್ತಿದ್ರೆ ಕೆಲವರು ಚಿರತೆ ಅಂತ ಹೇಳ್ಬೋದು. ಆದ್ರೆ ಅದು ಯಾಕೆ ಕ್ರೂರ ಪ್ರಾಣಿ ಆಗ್ಬೇಕು, ಅದಕ್ಕೆ ಅವ್ರಿಗೆ ಹೇಳ್ಬೇಕು. ಅದಕ್ಕೆ ನೋಡಪ್ಪ, ನಿನ್ ತರ ಕೈ ಇಲ್ಲ, ನಿನ್ಗಾದ್ರೆ ಅವನಾದ್ರು ಹತ್ರ ಬಂದ ತಕ್ಷಣ ಬೇಕಾದ್ರೆ ದೂಡ್ಬೋದು, ಆದ್ರೆ ಅವಾಗ ದೂಡಕ್ಕಾಗಲ್ಲ. ಅದು ಒಂದ್ಸಲ ಹಿಂಗಂದ್ರೆ ಸಾಕು, ಅರ್ಧ ಕೆಜಿ ಮಾಂಸ ಕಿತ್ಕೊಂಡ್ಬರುತ್ತೆ. ಮತ್ತು ಅದರದ್ದು ಆಹಾರ ಕೂಡ. ಆಮೇಲೆ ಎಲ್ಲ ಹುಲಿಗಳನ್ನು ನರಭಕ್ಷಕ ಹುಲಿ ಅಂತ ಅನ್ನೋದು ಇದೆಯಲ್ಲ, ಅದೇನಲ್ಲ. ನರಭಕ್ಷಕ ಹುಲಿ ಆಗೋಕ್ಕೂ ಕೂಡ ಅನೇಕ ಕಾರಣಗಳಿವೆ. ಅದ್ರಲ್ಲಿ ಒಂದು ಕಾರಣ ಕೆಲವರು ಹೇಳೋದೇನೆಂದರೆ, ಒಂದು ಸಲ ಅದು ಮನುಷ್ಯನ ಮೇಲೆ ಬಿದ್ದರೆ ಹುಲಿ, ಅವ್ರಿಗೆ ಈಸಿ ಪ್ರೇ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಒಂದ್ಸಲ ಅವನನ್ನು ಬಿದ್ದರೆ ಈಸಿ ಪ್ರೇ. ನೀವು ಜಿಂಕೆ ಆದರೆ ಅದು ಓಡಿಸ್ಕೊಂಡೋಗ್ಬೇಕು ಕಿಲೋಮೀಟರ್ ಗಟ್ಟಲೆ. ಬೇರೆ ಪ್ರಾಣಿಗಳಾದ್ರೆ ತಪ್ಪಿಸ್ಕೊಳ್ಳೋದು ಭಾಳ ನ್ಯಾಕಿರುತ್ತೆ ಅವಕ್ಕೆ. ಮನುಷ್ಯಂಗೆ ಹಂಗಿರಲ್ಲ. ಒಂದ್ಸಲ ಹುಲಿ ನೋಡಿದ್ರೆ ಅರ್ಧ ಜೀವ ಹೋಗಿರುತ್ತೆ, ಇನ್ನರ್ಧ ಅದು ಬಂದು ಆಗೋಯ್ತು, ಇದಾಗುತ್ತೆ. ಒಂದ್ಸಲ ಅದಕ್ಕೆ ಇದು ನರಮನುಷ್ಯ ತುಂಬ ಈಸಿ ಪ್ರೇ ಅನ್ಸಿದ್ರೆ, ಮತ್ತು ಇನ್ನೊಂದ್ಸಲ ಒಬ್ಬ ನರಮನುಷ್ಯ ಸಿಕ್ಕಾಗ ಅದಕ್ಕೆ ಹೆದರಿಕೆ ಆಗದೆ ಇರ್ಬೋದು. ಇಲ್ಲದ್ರೆ ಹುಲಿ ಕೂಡ ನಮ್ಮನ್ನು ನೋಡಿ ಹೆದರುತ್ತೆ. 5 ಅಡಿ 5.5 6 ಅಡಿ ಇರ್ತೀವಿ ನಾವು, ಅದು ನೋಡಿ ನಮ್ಮನ್ನು ಹೇಳ್ತೇವೆ. ಗಿರೀಶ್ ಹೇಳಿದ್ರಲ್ಲ 18 ಅಡಿ ಇದ್ರು ಅದು ಇವ್ರ ಮೇಲೆ ಏನು ಹಾರಲಿಲ್ಲ, ಬೇರೆದಾಗಿದ್ರೆ ಹಾರ್ಬಿಡು. ಅದೇ ನರಭಕ್ಷಕ ಹುಲಿ ಆಗಿದ್ದಿದ್ರೆ ಅದಕ್ಕೆ ಗೊತ್ತಿರ್ತಿತ್ತು, ಈಸ್ ಎ ವೆರಿ ಫೀಬಲ್, ಏನು ತೊಂದರೆ ಇಲ್ಲ, ಇದು ಈಸ್ ಎ ಈಸಿ ಪ್ರೇ ಅಂತ ಅನ್ನಿಸ್ತಿತ್ತೇನೋ. ಅಂದರೆ ಅದು ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣ ಇದೆ. ಹಾಗನ್ಬಿಟ್ಟು ಎಲ್ಲ ಹುಲಿನೂ ನರಭಕ್ಷಕ ಅನ್ಸೋಕ್ಕಾಗೋದಿಲ್ಲ. ಎರಡನೇದಾಗಿ ಹುಡುಗರುಗಳಿಗೆ ಪ್ರಕೃತಿಯನ್ನು ಪರಿಚಯ ಮಾಡ್ಬೇಕು ನಾವು. ಬಹಳ ಮುಖ್ಯವಾಗಿ ಪೋಷಕರು ಅದಕ್ಕೆ ಇದು ಕೊಡಬೇಕು, ಆದ್ಯತೆ ಕೊಡಬೇಕು. ಟೀಚರ್ಸ್ಗಳು ಆದ್ಯತೆ ಕೊಡಬೇಕು. ಟೀಚರ್ಸ್ಗೂ ಗೊತ್ತಿರಬೇಕು. ಅದಕ್ಕೆ ಪ್ರತಿಯೊಬ್ಬ ಟೀಚರ್ಗೂ ಕೂಡ ಸ್ವಲ್ಪ ಪ್ರಿಲಿಮಿನರಿ ಥಿಂಗ್ಸು, ಒಂದು ಪ್ರಕೃತಿ ಅಂದ್ರೇನು, ಕಾಡು ಅಂದ್ರೇನು, ಕಾಡಲ್ಲಿ ಏನೇನಿರುತ್ತೆ, ಕಾಡಿಗೂ ಕಾಫಿ ತೋಟಕ್ಕೂ ವ್ಯತ್ಯಾಸ ಏನು, ಅಥವಾ ಕಾಡಿಗೂ ತೆಂಗಿನ ತೋಟಕ್ಕೂ ವ್ಯತ್ಯಾಸ ಏನು, ಇವನ್ನೆಲ್ಲ ಅವ್ರ ಗಮನಕ್ಕೆ ತಂದು ಆ ಹುಡುಗರಿಗೆ ಒಂದು ಚಿಟ್ಟೆ, ಒಂದು ಹಕ್ಕಿ ಗುರುತಿಸೋದು ಇವೆಲ್ಲ ಹೇಳ್ಕೊಟ್ಟಾಗ, ನೀವು ಯಾವುದನ್ನ ಗುರುತಿಸ್ತೀರಿ. ಈಗ ಗಿರೀಶ್ ಹೇಳಿದ್ರಲ್ಲ, ಈಗ ನಿಮ್ಮನ್ನು ಚೆನ್ನಾಗಿ ನೀನು ನೋಡಿದ್ದೀನಿ ನಾನು ಅಂತಂದರೆ, ನಾನು ನಿಂಗೇನಾರು ಆದಾಗ ನನಗೂ ನೋವಾಗುತ್ತೆ, ಅಯ್ಯೋ ಅವ್ನಿಗೆ ಆಯ್ತಲ್ಲ ಅನ್ಸುತ್ತೆ. ಹಾಗೆ ಯಾವುದೋ ಒಂದು ಹುಲಿ ನಾನು ಚೆನ್ನಾಗಿ ನೋಡಿದ್ದೆ ಮಾಡಿದ್ದೆ ಅಂತಂದರೆ, ಅಯ್ಯೋ ಹುಲಿ ಸತ್ತೋಯ್ತಂತೆ. ಮಲೆಮಹೇಶ್ವರ ಬೆಟ್ಟದಲ್ಲಿ ಇದಾದಾಗ ನಮ್ಗೆಲ್ಲರಿಗೂ 2 ದಿವಸ ಬೇಜಾರಾಯಿತು, ಸಿಕ್ಕಾಬಿಟ್ಟೆ. ಯಾರೋ ಮನೆಯವ್ರನ್ನ ಒಬ್ಬರನ್ನ ಕಳ್ಕೊಂಡಂಗೆ ಬೇಜಾರಾಯ್ತು. ಯಾಕೆ ಅಂದರೆ ನಮಗದ್ರ ಬಗ್ಗೆ ಇರೋ ಪ್ರೀತಿ. ಆ ಥರ ಒಂದಿಷ್ಟು ಹುಡುಗರಿಗೆ ಅದನ್ನೆಲ್ಲ ಈಗಿನಿಂದನೇ ನಾವು ಹೇಳೋದು. ಒಂದು ಚಿಟ್ಟೆಗಳು, ಲ್ಯಾಪಡಾಪ್ಟ್ರಿ ಬಗ್ಗೆ ತಿಳಿಸುವಂಥದ್ದು, ಪಕ್ಷಿ ಬಗ್ಗೆ ತಿಳಿಸುವಂಥದ್ದು, ಅವ್ರ ಸುತ್ತ ಇರೋ ಮರಗಳ ಬಗ್ಗೆ ಹೇಳ್ಕೊಡುವಂಥದ್ದು, ಆ ಮರದಿಂದ ಆಗೋ ಪ್ರಯೋಜನಗಳ ಬಗ್ಗೆ, ಹಾಗೆ ಹುಲಿ ಬಗ್ಗೆ, ಆನೆ ಬಗ್ಗೆ ಎಲ್ಲ ಹೇಳ್ತಾ ಹೋದರೆ, ಆ ಪ್ರೀತಿ ಬೆಳೆದ್ರೆ ಬಹುಶಃ ಇದಾಗುತ್ತೆ. ಮೊದಲನೇದು ನಂಗೆ ಅನ್ಸೋದಂದ್ರೆ, ನಮ್ಮ ಯಂಗ್ಸ್ಟರ್ಸನ್ನು ಬೇರೆ ಬೇರೆ ಇದರಲ್ಲಿ ಅವ್ರು ಯಾವುದ್ರಲ್ಲೇ ಇರಲಿ, ಅವ್ರನ್ನ ಈ ಕಡೆಗೆ ಒಂದು ಸ್ವಲ್ಪ ಈಗ ನಮ್ಮ ಗ್ರೂಪಲ್ಲಿ ತುಂಬ ಯಂಗ್ಸ್ಟರ್ಸ್ ಇದ್ದಾರೆ, ಟೆಕ್ಕಿಗಳು, ಲಕ್ಷಾಂತರ ರೂಪಾಯಿ ಸಂಬಳ ತಗೋತಾರೆ. ಆದರೂ ಕೂಡ ಕಾಡಿಗೆ ಬಂದಾಗ ಎಷ್ಟು ಒಬಿಡಿಯೆಂಟ್ ಆಗಿರ್ತಾರೆ, ಎಷ್ಟು ಮಟ್ಟಿಗೆ ಕುತೂಹಲ ಇರುತ್ತೆ ಅವ್ರಿಗೆ. ಅದು ಎಷ್ಟೆಷ್ಟು ಅವ್ರನ್ನ ಬೆಳೆಸಿದ ಮೇಲೆ ಅವ್ರು ತೆಗೆಯೋ ಚಿತ್ರಗಳು, ಅವ್ರು ಕಳಿಸೋ ಚಿತ್ರಗಳು ಇವೆಲ್ಲ ನೋಡಿದಾಗ ಇಷ್ಟ ಇಲ್ಲ ಅಂತಲ್ಲ, ಆದ್ರೆ ಅವ್ರು ಕಲಿಸೋರು ಇಲ್ಲ. ಸೊ ಇನ್ನೊಂದು ಪ್ರಶ್ನೆ, ನೀವು ಟೆಕ್ಕಿ ಅಂದ ತಕ್ಷಣ ನಂಗೆ ಏನ್ ಪ್ರಶ್ನೆ ಬಂದಿದ್ದಂದ್ರೆ, ನಾವಿರುವಂತ ಪ್ರದೇಶ ಚಿಕ್ಕಮಗಳೂರು, ಶಿವಮೊಗ್ಗ, ಈ ಒಂದು ಫಾರೆಸ್ಟ್ ರೀಜನ್ ಆಗಿಲಿ, ವೆಸ್ಟರ್ನ್ ಘಾಟ್ಸ್ ಆಗಿಲಿ, ಈ ಟೂರಿಸಂ ವೈಲ್ಡ್ ಲೈಫ್ ಅಂಡ್ ಸಸ್ಟೈನಬಿಲಿಟಿ ಗೋಯಿಂಗ್ ಥಿಂಗ್, ಅಂದ್ರೆ ಈಕ್ವಲ್ ಆಗಿ ಹೋಗುತ್ತಾ ಸಸ್ಟೈನಬಿಲಿಟಿ, ಟೂರಿಸಂ ಮತ್ತೆ ಒಂದು ಪ್ರಕೃತಿ? ಈಗ ಅದೇ ನಾವು ನ್ಯೂ ಜನರೇಷನ್ ಅನ್ನೋದ್ರಲ್ಲಿ ಅಲ್ಲಿ 2-3 ತರದ ಒಂದು ಜನಗಳು ಇರ್ತಾರೆ. ಕ್ಯೂರಿಯಾಸಿಟಿ, ನಾನೀಗ ಚಿಕ್ಕಮಗಳೂರು ನೋಡಿಲ್ಲ, ಚಿಕ್ಕಮಗಳೂರು ನೋಡ್ಬೇಕು ಅನ್ನೋರು ಒಂದು ಹಂತ.
ಎರಡನೇ ಹಂತದಲ್ಲಿ ಸ್ವಲ್ಪ ಅದಕ್ಕಿಂತ ಹೈಯರ್. ಸೊ ಚಿಕ್ಕಮಗಳೂರ್ ಬಗ್ಗೆ ಅನುಭವ ಮಾಡ್ಬೇಕು ಅಲ್ಲಿ. ಅಂದ್ರೆ ಯಾರನ್ನೇ ನೀವು ಕೇಳಿದ್ರು ತುಂಬಾ ಜನ ಇರೋ ಕಡೆ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾರೆ. ನೀವು ಯಾವ ಟೂರಿಸ್ಟ್ ಆಪರೇಟರ್ಸ್ ಹತ್ರ ಹೋಗಿ ಯಾರು ಹೋದ್ರು ತುಂಬಾ ಜನಗಳು ಇರೋ ಕಡೆ ಕರ್ಕೊಂಡು ಹೋಗ್ಬೇಡಿ, ಯಾರು ಜನ ಇಲ್ದಿದ್ ಕಡೆ ಹೋಗ್ಬೇಕು ಅನ್ನೋದೇ ಎಲ್ರ ದೃಷ್ಟಿ ಇರುತ್ತೆ. ಇದು ಇನ್ಬಾರ್ನ್, ಅಂದ್ರೆ ನಮ್ಗೊಂದು ಆ ಸ್ಪಿರಿಟ್ ಇರುತ್ತೆ. ಅದು ಏಜ್ ಆಗ್ತಾ 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 ಎಲ್ಲ ಹಾಳು ಮಾಡಿ ನಾವು ಹೇಗೆ ಸ್ಕೂಲ್ನಲ್ಲಿ ಫಸ್ಟ್ ನಿಮ್ಗೆ ಹೇಳೋದೇ ಸ್ಟೇ ಸೈಲೆಂಟ್ ಅಂತ, ಅಲ್ಲಿಗೆ ಮಾತಾಡೋದನ್ನ ನಾವು ಅಲ್ಲಿ ಮುಗಿಸ್ತೀವಿ, ರೈಟ್ ವೇ ಆಫ್ ಟಾಕಿಂಗ್. ಸೊ ಇದು ಮೂರನೇದು ಏನಂತ ಅಂದ್ರೆ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋಂಥವ್ರು. ನನ್ಗೆ ಯಾವ್ದೋ ಒಂದು ಸಿಚುವೇಶನ್ ಇದೆ, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ನನ್ನ ಅನುಕೂಲಕ್ಕೆ ಮಾಡ್ಕೊಳ್ಬೇಕು ಅಂತ. ಇದು ಬೇರೆ ಬೇರೆ ಹಂತದಲ್ಲಿ ಜನ ಇದೆ, ಬೇರೆ ಬೇರೆ ಹಂತದಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ. ಸೊ ನಾವು ಏನ್ ಪ್ರಮೋಟ್ ಮಾಡಬೇಕು ಅಂತ ನಮಗ್ ಗೊತ್ತಿರುವಾಗ ಮಾತ್ರ ನಾವು ಅದನ್ನ ಪ್ರಮೋಟ್ ಮಾಡಕ್ ಆಗುತ್ತೆ. ಸೊ ನೀನ್ ಇಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡಂಗಿಲ್ಲ, ಬರೀ ನೋಡ್ಬೇಕು. ನಾವು ನೋಡಿ ಸೊ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಇವೆಲ್ಲ ಪ್ರಶ್ನೆಗಳಿದೆ. ಟೂರಿಸಂ ಇಸ್ ನಾಟ್ ದಿ ಸೊಲ್ಯೂಷನ್ ನನ್ನ ಪ್ರಕಾರ. ಅದು ಒಂದ್ ಹಂತದಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ನೀವು ಕ್ವಾಲಿಟಿ ಟೂರಿಸಂ ಮಾಡಬೇಕು. ಇಲ್ಲಿ 10,000 ಜನ ಬಂದು ಹಾಳು ಮಾಡಿ ಹೋಗೋವರೆಗೂ ಅಲ್ಲಿ 1,000 ಜನ ಮಾಡಿ ಅದನ್ನ ಏನೋ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋರು, ಅದು ಆ ವ್ಯತ್ಯಾಸ ನಮ್ಗಿರ್ಬೇಕು. ಸಂತೆಗೆ ಹೋದಂಗೆ ನಾವು ಟೂರಿಸಂ ಮಾಡಿದ್ರೆ ಅದು ಅಷ್ಟೊಂದು ಸೂಕ್ತ ಅಲ್ಲ. ಈಗ ಆಗ್ತಾ ಇರೋದೇ ಅದೇ ಸಂತೆ. ನೀವು ಸಂತೆಗೆ ಹೋಗಕ್ಕೆ ಯಾರ್ದು ಪರ್ಮಿಷನ್ ಬೇಡ, ಅಥವಾ ನಿಮ್ಮ ಹತ್ರ ಬಹಳಷ್ಟು ದುಡ್ಡು ಇರ್ಬೇಕಾಗಿಲ್ಲ. ಈ ರೀತಿಯ ಟೂರಿಸಂ ಆದ್ರೆ ಏನಾಗುತ್ತೆ ಅಂತಂದ್ರೆ ಈ ಪ್ರದೇಶಗಳನ್ನ ನಾವು ಹಾಳು ಮಾಡ್ತೇವೆ. ಯಾಕಂದ್ರೆ ಯಾವುದೇ ಒಂದ್ ಜಾಗಕ್ಕೆ ಒಂದು ತಾಳಿಕೆ ಸಾಮರ್ಥ್ಯ ಇರುತ್ತೆ, ಅದನ್ನ ಮೀರಿ ನಾವು ಮಾಡ್ತಾ ಇದೀವಿ. 10 ವೆಹಿಕಲ್ ಹೋಗ್ಬೋದು, ಯಾಕಂದ್ರೆ ಎವ್ರಿ ವೆಹಿಕಲ್ ಗೋಯಿಂಗ್ ವಿಲ್ ಪುಟ್ ಪ್ರೆಷರ್. ಆ ಭೂಮಿ ಮೇಲೆ ಪ್ರೆಷರ್ ಆಗುತ್ತೆ, ನಾವು ನಡೆದ್ರೆ ಪ್ರೆಷರ್ ಆಗುತ್ತೆ. ಅಲ್ಲಿ ಇರುವಂತ ರಿಸೋರ್ಸಸ್, ಈಗ ನಾವು ಒಂದು ಸಣ್ಣ ಉದಾಹರಣೆ ಕೊಡಿ. ಚಿಕ್ಕಮಗಳೂರಿನಲ್ಲಿ 1 ಲಕ್ಷ ಪಾಪ್ಯುಲೇಷನ್ ಇದೆ. ಸೊ ನಾವು ಬೆಳೆಯುವಂತ ತರಕಾರಿ ಅಥವಾ ನಾವು ತರುವಂತ ಏನ್ ವಸ್ತುಗಳು ಅಂಗಡಿಯಲ್ಲಿ ಸಿಕ್ಕುತ್ತೆ, ಸೊ ಅದು ಆ 1 ಲಕ್ಷ ಜನಕ್ಕೆ 1 ವರ್ಷ ಸಾಕು ಅಂತ ಇಟ್ಕೊಳ್ಳಿ. ನಾವು ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ವಾರಕ್ಕೆ 15,000 ಜನ ಬರ್ತಾ ಇದ್ದಾರೆ. ಸೊ 10 ವಾರ ಬಂದ್ರೆ ಅಥವಾ 7 ವಾರ ಬಂದ್ರೆ ನಾವು 1 ಲಕ್ಷ ಪಾಪ್ಯುಲೇಷನ್ ಆಡ್ ಮಾಡ್ತಾ ಇದೀವಿ. ಸೊ ನೀವು ಇಮ್ಯಾಜಿನ್ ಮಾಡ್ಬೋದು ವಾಟ್ ಈಸ್ ದಿ ಪೊಸಿಷನ್ ಆಫ್ ಅ ರಿಸೋರ್ಸಸ್. ನಾವು ಬೆಳೆಯುವಂತ ತರಕಾರಿ ಸಾಕಾಗೋದಿಲ್ಲ, ಬೇರೆ ಕಡೆಯಿಂದ ತರಿಸ್ಬೇಕಾಗುತ್ತೆ. ನಾವು ಇಲ್ಲಿ ಇರುವಂತ ಅಂಗಡಿಗಳು ಸಾಕಾಗೋದಿಲ್ಲ, ಅಥವಾ ರಸ್ತೆಗಳು ಸಾಕಾಗೋದಿಲ್ಲ. ಬೇರೆ ಫೆಸಿಲಿಟಿ ಏನಿದೆ, ಹೋಟೆಲ್ ಇದು ಬಿಸ್ನೆಸ್ ಚೆನ್ನಾಗಿ ಆಗ್ಬೋದು, ನಿಮ್ಗೆ ಬಾರಿ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಅನ್ಸ್ಬೋದು. ಆದ್ರೆ ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ? ನೀರಿನ ಮೇಲೆ ಎಲ್ಲಿಂದ ತರ್ತೀರಾ ನೀರು? ನೀವು ಬಾಟಲ್ ವಾಟರ್ ತರ್ತೀವಿ, ಎಲ್ಲಿಂದ ತರ್ತೀರಾ? ಅವ್ರು ಬಾಟಲ್ ವಾಟರ್ ಎಲ್ಲೋ ಎಕ್ಸ್ಪ್ಲಾಯ್ಟ್ ಮಾಡ್ಲೇಬೇಕಲ್ವಾ? ಸೊ ಈ ರೀತಿ ಯೋಚನೆಗಳು ಬರ್ಬೇಕು. ಆ ಯೋಚನೆಯಲ್ಲಿ ಆಯ್ತು, ನೀನು 100 ರೂಪಾಯಿ ಕೊಟ್ಟು ಒಂದು ವಸ್ತುನ ತಗೊಳ್ಳೋ ಬದಲು 200 ರೂಪಾಯಿ ಕೊಡುವ, ಒಳ್ಳೆ ವಸ್ತುನೇ ತಗೋ, ತಪ್ಪಿಲ್ಲ. ಆದ್ರೆ ಒಳ್ಳೆ ಕ್ವಾಲಿಟಿದನ್ ತಗೋ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡು. ಸೊ ಈಗ ನಾವು ನಂಬರ್ಸ್ ರೆಸ್ಟ್ರಿಕ್ಟ್ ಮಾಡ್ಲೇಬೇಕು. ಚಿಕ್ಕಮಗಳೂರಿಗೆ 10,000 ಜನ ಒಂದ್ ವಾರಕ್ಕೆ ಬಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಲಿವ್ ಫಾರ್ ಎವರ್. ಸೊ ನಮ್ಗೆ ಈಗ ಶಾಪ ಹಾಕ್ತಾರೆ. ಯಾರ ಲೋಕಲ್ಸ್ ಕೇಳಿದ್ರು, ಅಯ್ಯೋ ಈ ಟೂರಿಸ್ಟ್ಗಳು ಕಾಟ ಸಾಕಾಗ್ಬಿಟ್ಟಿದೆ, ನಮ್ ಮನೆಗೆ ಹೋಗಕ್ಕಾಗಲ್ಲ, ನೀವು ATM ಅಲ್ಲಿ ದುಡ್ಡು ತೆಗಿಲಕ್ಕ ಆ ರೋಡಲ್ಲಿ ಹೋಗಕ್. ನಾವೇ ಹೇಳ್ತೀವಿ, ಈಗ ಆ ರೋಡಲ್ಲಿ ಹೋಗ್ಬೇಡಪ್ಪ, ಟಿಕ್ಕಾಬಡ್ಡೆ ಟೂರಿಸ್ಟ್ ಇರ್ತಾರೆ, ಈ ಕಡೆ ರೋಡಿಂದ ಬಾ. ನಾಳೆ ಆ ರೋಡ್ ಕ್ಲೋಸ್ ಆಗುತ್ತೆ, ಕಾರ್ ಪಾರ್ಕಿಂಗ್ ಇರೋದು. ನೀವು ಅನ್ಲೆಸ್ ಯು ಆರ್ ಎಕ್ಸ್ಪ್ಯಾಂಡಿಂಗ್, ಚಿಕ್ಕಮಗಳೂರನ್ನ ನೀವು 4 ಚಿಕ್ಕಮಗಳೂರು 5 ಚಿಕ್ಕಮಗಳೂರು ಮಾಡಿದ್ರ ಅವಾಗ ಇದು ಈ ಪ್ರೆಷರ್ನ ತಗೊಳ್ಬಹುದು. ಇಲ್ದಿದ್ರೆ ಏನ್ ಮಾಡ್ತೀರಾ? ಸೊ ಇದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಯೋಚನೆ ಮಾಡದಲ್ಲೇ ಸುಮ್ನೆ ಒಂದನ್ನು ಪ್ರಮೋಟ್ ಮಾಡಿದ್ರೆ ಇಟ್ಸ್ ನಾಟ್ ಎ ನೆವರ್ ಎಂಡಿಂಗ್ ರಿಸೋರ್ಸ್, ಇಟ್ ಇಸ್ ಎ ಲಿಮಿಟೆಡ್ ರಿಸೋರ್ಸ್. ನೀರಿರ್ಬೋದು ಲಿಮಿಟೆಡ್ ರಿಸೋರ್ಸ್, ಪವರ್ ಲಿಮಿಟೆಡ್ ರಿಸೋರ್ಸ್ ಇದೆ. ನಿಮ್ಮ ಏನೋ ಕಾಡಿನ ಉತ್ಪನ್ನಗಳು ಬರುತ್ತೆ ನಮ್ದು, ಅದು ಏನಾದ್ರೂ ಆಗಿರ್ಬೋದು, ತರಕಾರಿ ಇರ್ಬೋದು, ಅದೆಲ್ಲ ಲಿಮಿಟೆಡ್ ಇದೆ. ನೀವು ತುಂಬಾ ಏನ್ ಬೆಳೀತಾ ಇಲ್ಲ. ಸೊ ಈ ರೀತಿ ಯೋಚನೆಗಳು ಆಗ್ಬೇಕು. ಸೊ ಅದರಿಂದ ಇದು ಕ್ವಾಲಿಟಿ ಟೂರಿಸಂ ಬಗ್ಗೆ ಹೆಚ್ಚು ಒತ್ತು ಕೊಡ್ಬೇಕು. ಅಂದ್ರೆ ನಾವು ಕ್ವಾಲಿಟಿ ಅಂದ ತಕ್ಷಣ ಅದನ್ನ 10,000 ರೂಪಾಯಿ ಮಾಡೋದಲ್ಲ ಅಂತ ಹೇಳೋದು. ಲಿಮಿಟ್ ನಂಬರ್ ಇಷ್ಟೇ ಜನಕ್ಕೆ ಹೋಗಕ್ಕಾಗೋದು. ಈಗ ಮುಳ್ಳಯ್ಯನಗಿರಿಕೆ 1,000 ಜನ ಮಾತ್ರ ಎಂಟ್ರಿ ಅಂತಂದ್ರೆ 10,000 ಜನ ಹೋಗೋ 1,000 ಜನ ಎಂಟ್ರಿಗೆ ಹೋದ್ರೆ ಅವಾಗ ನಮ್ಗೆ ಏನಂದ್ರೆ, ಈಗ ಇವತ್ತು ಬೆಳಿಗ್ಗೆ ನನಗೆ ಎಚ್ಚರ ಆದ ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ಒಂದು ಮನ್ಸಾಯ್ತು, ಬಸ್ ಅದು ಬೆಂಗಳೂರಿಗೆ, ದಟ್ಸ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಥಿಂಗ್. ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ತಯಾರಿ ಮಾಡ್ಕೊಳ್ಬೇಕು, ಬಸ್ ರಿಸರ್ವೇಶನ್ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಐರನ್ ಮಾಡ್ಬೇಕು, ಆಮೇಲೆ ಪ್ರಿಪ್ರೇಷನ್ ಇರಬೇಕು. ಬೆಂಗಳೂರಿಗೆ ಹೋಗಿ ನಾನು ಏನು ಮಾಡ್ಬೇಕು ಅನ್ನೋದು ಗೊತ್ತಿ. ವೆಂಕುಪಣಂಬೂರಿಗೆ ಹೋದ ಅಂತ ಒಂದ್ ಗಾದೆ ಇದೆ ನಮ್ ಕನ್ನಡದಲ್ಲಿ. ಹಂಗೆ ಸುಮ್ನೆ ಹೋಗಿ ಬರೋದಾದ್ರೆ ಅದಕ್ಕೆ ಏನು ಅರ್ಥ ಇಲ್ಲ ನನ್ನ ಪ್ರಕಾರ. ಆಮೇಲೆ ಏನಾಗಿದೆ, ಒಂದು ವಿಷನ್ ಇಟ್ಕೊಂಡು ಹೋಗ್ಬೇಕು. ಆರ್ಗನೈಸ್ಡ್, ಇಟ್ ಶುಡ್ ಬಿ. ಆಯ್ತು, ನಿನಗೆ ಆರ್ಗನೈಸ್ ಮಾಡೋ ಎಬಿಲಿಟಿ ಇಲ್ಲ, ನಾನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ನಮ್ ರಾಜಕಾರಣಿಗಳು ಇರ್ಬೋದು, ನಮ್ ಊರಿನ ಜನಗಳಾಗ್ಬೋದು, ನಾವು ವಿ ಹ್ಯಾವ್ ಟು ಆರ್ಗನೈಸ್ ಇಟ್. ಈ ತರ ನಡಿಬೇಕು ಅಂತ. ಪ್ರಾಬಬ್ಲಿ ಅದೊಂದು ಪ್ಲಾಟ್ಫಾರ್ಮ್, ಅವೇರ್ನೆಸ್ ಪ್ಲಾಟ್ಫಾರ್ಮ್ ಆಗಿ ಇದೆ. ಅವೇರ್ನೆಸ್ ತುಂಬಾ ನಿಧಾನ ಬರುತ್ತೆ ನಮ್ಮಲ್ಲಿ. ಇನ್ನೊಂದು ರೋಹನ್ ಏನಂದ್ರೆ, ಯಾವ ಪ್ರದೇಶಕ್ಕೆ ಎಷ್ಟು ಜನ ಹೋಗ್ತಾರೆ ಅನ್ನೋದಕ್ಕೆ ಆ ಪ್ರದೇಶದ ಸೂಕ್ಷ್ಮತೆನ ಅರ್ಥ ಮಾಡ್ಕೊಳ್ಳೋದು. ನೋಡಿ, ಇಡೀ ಭಾರತದಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶಗಳು 2 ಇರೋದು.
ಒಂದು ಈಸ್ಟರ್ನ್ ಹಿಮಾಲಯಾಸು, ಇನ್ನೊಂದು ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟ. ಇವೆರಡನ್ನೂ ಕೂಡ ಹೇಗೆ ಅಂದರೆ ಹಾಗೆ ಫುಟ್ಫಾಲ್ಗಳನ್ನು ಜಾಸ್ತಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದರಲ್ಲಿ ಎಲ್ಲೋ ಏನೋ ಬಿಸಾಕೋಕ್ಕಾಗಲ್ಲ. ಅಲ್ಲಿ ತುಂಬ ಪ್ರಾಣಿ ಪಕ್ಷಿ ಕೀಟ ಎಲ್ಲವೂ ಇರ್ತವೆ. ನೀವು ಎಂಥೋ ತೆಗೆಯೋದು ಎಸೆಯೋದು, ಪ್ಲಾಸ್ಟಿಕ್ ಎಸೆಯೋದು, ಅದು ತೆಗೆದು ಎಸೆಯೋದು, ಇದು ತೆಗೆದು ಎಸೆಯೋದು ಮಾಡಿದ್ರೆ, ಯಾವುದೋ ಕೊಳೆತ ಆಹಾರಗಳನ್ನು ಎಸೆಯೋದು, ಇವೆಲ್ಲ ಮಾಡಿದ್ರೆ ಹಾಳಾಗುತ್ತೆ. ಇದು ಯಾವ ಪ್ರದೇಶಕ್ಕೆ ಎಷ್ಟು ಜನ ಬಿಡಬೇಕು, ಎಷ್ಟು ಜನ ಹೋಗಬೇಕು, ಕ್ಯಾರಿಂಗ್ ಕೆಪಾಸಿಟಿ ಹೇಳ್ತಿದ್ರಲ್ಲ, ಎಷ್ಟು ಬಿಡ್ಬೋದು, ಇವೆಲ್ಲ ಒಂದು ವೈಜ್ಞಾನಿಕವಾಗಿ ಒಂದು ಇದಾಗಬೇಕು. ನಾವು ಅನೇಕ ಸಲ ಹೇಳಿದ್ವಿ, ಜಿಲ್ಲಾಡಳಿತಕ್ಕೆ ಹೇಳಿದ್ವಿ. ಈಗೇನೋ DC ನೆನ್ನೆ ಏನೋ ಒಂದು ಆರ್ಡರ್ ಕೊಟ್ಟಿದ್ದಾರೆ, ಈ ಥರ ಬಿಡಬಾರ್ದು, ಈ ಥರ ಬಿಡಲ್ಲ ಅಂತ ಹೇಳಿ. ಇಷ್ಟೇ ಜನ ಬಿಡ್ತೀವಿ, ಹೊರಗಡೆನೇ ವೆಹಿಕಲ್ ನಿಲ್ಲಿಸ್ಬೇಕು, ನಮ್ಮದೇ ವೆಹಿಕಲ್ಗಳು ಮಾಡ್ತೀವಿ, ಒಂದು 200 ವೆಹಿಕಲ್ನಲ್ಲಿ ಹೋಗೋಕ್ಕೆ ಮಾಡ್ತೀವಿ ಏನೋ ಹೇಳಿದ್ದಾರೆ. ಇಟ್ಸ್ ಜಸ್ಟ್ ಫೈನ್. ಆ ಥರ ಏನಾದ್ರು ಒಂದು ರೆಸ್ಟ್ರಿಕ್ಷನ್ ಇರಬೇಕು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತಿದ್ದೆ, ನೀವು ಹೇಳಿದ್ರಲ್ಲ ಈ ಹುಡುಗರಿಗೆ ಹೇಗೆ ಕಲಿಸ್ಬೇಕು ಅಂತ. ಒಂದು ಸಲೀಮ್ ಅಲಿದು ಒಂದು ಸಣ್ಣ ಉದಾಹರಣೆ ಇದೆ. ಏನು ಸಲೀಮ್ ಅಲಿ ಮೊದಲೇ ಏನವ್ರಿಗೆ ಪಕ್ಷಿಗಳ ಬಗ್ಗೆ ಆಕರ್ಷಣೆ ಇರಲಿಲ್ಲ. ಅವರ ಏರ್ ಗನ್ನಲ್ಲಿ ಒಂದ್ಸಲ ಒಂದು ಇದಕ್ಕೆ ಹೊಡಿತಾರೆ. ಅವಾಗ ಫಾಲ್ ಆಫ್ ಎ ಸ್ಪ್ಯಾರೋ ಅಂತ ಅವ್ರದ್ದು ಚರಿತ್ರೆ ಬಂದಿದೆ. ಅದು ಬಿದ್ದುಬಿಡುತ್ತೆ. ಬಿದ್ದ ಮೇಲೆ ಅವರ ಚಿಕ್ಕಪ್ಪನ ಯಾರೋ ಹೇಳ್ತಾರೆ, ನೀನು ಹೋಗಲ್ಲಿ BNHS ಅಂತ ಅಲ್ಲೊಂದಿದೆ, ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಅಲ್ಲಿಗೆ ತೋರಿಸು ಅಂತ. ಅಲ್ಲೊಬ್ಬ ಇಂಗ್ಲೀಷ್ನೇ ಇರ್ತಾನೆ. ಅವ್ರು ನೋಡ್ಬಿಟ್ಟು ಹೇಳ್ತಾನೆ, ಈ ಥರ ಹಕ್ಕಿಗಳಿದ್ರೆ ಇನ್ನೊಂದು 2-3 ಹೊಡ್ಕೊಂಬ ಪರವಾಗಿಲ್ಲ ಅಂತ ಹೇಳ್ತಾನೆ. ಇವ್ರು ಹೋಗಿ ಹೊಡ್ಕೊಂಡು ಬರ್ತಾರೆ. ಹೊಡ್ಕೊಂಡು ಬಂದ ಮೇಲೆ ಅವ್ರಿಗೆ ನಿಧಾನಕ್ಕೆ ಹೇಳ್ತಾ ಹೋಗ್ತಾನೆ ಹಕ್ಕಿಗಳ ಬಗ್ಗೆ. ಹಕ್ಕಿಗಳ ಬಗ್ಗೆ ಹೇಳ್ತಾ 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 ಅವಾಗ ಅನ್ಸುತ್ತೆ ಅವ್ರಿಗೆ, ಈ ಸತ್ತಿರೋ ಹಕ್ಕಿಗಳಿಗಿಂತ ಜೀವಂತವಾದ ಹಕ್ಕಿಗಳನ್ನ ನಾನು ಹತ್ತಿರದಿಂದ ನೋಡಬೇಕು, ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಇವತ್ತಿನ ದಿವಸ ಇಡೀ ವರ್ಲ್ಡ್ ರಿನೌಂಡ್ ಆರ್ನಿಥಾಲಜಿಸ್ಟ್ ಆಗಿ ನಮಗೆ ಆಯ್ತು. ಯಾಕೆ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಸ್ವತಃ. ಇಂಟರ್ವ್ಯೂ ಮಾಡಿರೋದ್ರಿಂದ ಇಂಟರ್ವ್ಯೂ ಮಾಡಿದ್ದೀನಿ ಅವ್ರನ್ನ. ಇಂಟರ್ವ್ಯೂ ಮಾಡಾಗ ಆ ವಯಸ್ಸಲ್ಲಿ 80-82 ಆಗ, ಆ ವಯಸ್ಸಲ್ಲಿ ಹಿಮಾಲಯನ್ ಕ್ವೈಲ್ ನೋಡ್ಬೇಕು ನಾನು ಹೋಗ್ತಾ ಇದ್ದೀನಿ ಮುಂದಿನ ತಿಂಗಳು ಅಂತ ಹೇಳಿದ್ರು. ನಂಗೆ ಆಶ್ಚರ್ಯ ಆಯಿತು. ಹಿಮಾಲಯ ಅಂದ ತಕ್ಷಣ ಆ ಚಳಿ, ಆ ಹಿಮ, ಇದು ಭಯಂಕರ ಟೆರೇನಲ್ಲಿ ಹೋಗೋದು. ಆ ಟೈಮ್ನಲ್ಲೂ ಅವ್ರಿಗೆ ಹಿಮಾಲಯನ್ ಕ್ವೈಲ್ ಹುಡುಕಬೇಕು, ಅಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ. ಅಂದರೆ ಅಂಥ ಆಸಕ್ತಿ ಇತ್ತು. ಅಂದರೆ ಬೆಳೆದಿದ್ದು ಹೇಗೆ ಅಂದರೆ ಒಂದು ಫಾಲ್ ಆಫ್ ಎ ಸ್ಪ್ಯಾರೋ. ಅದಕ್ಕೆ ಅವರ ಜೀವನ ಚರಿತ್ರೆ ಹೆಸರಿಟ್ಟಿರೋದೇ ಫಾಲ್ ಆಫ್ ಎ ಸ್ಪ್ಯಾರೋ. ಅಲ್ಲಿ ಹೊಡೆದ್ರು, ಆಮೇಲಿಂದ ಅದ್ರ ಜೀವನನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೊಡೆದ್ಬಿಟ್ಟು ಅದರದ್ದು ಭಾಳ ಚೆನ್ನಾಗಿದೆ ಅಂತ ಕೈಲಿ ಹಿಡ್ಕೊಂಡು ನೋಡ್ತಾ ಹಕ್ಕಿಯ ಜೀವನನ ಅರ್ಥ ಮಾಡ್ಕೊಳಕ್ಕೆ ಹೋದ್ರು. ಹಾಗೆ ನಮ್ಮ ಹುಡುಗರಿಗೆ ಸ್ವಲ್ಪ ಮಟ್ಟಿಗೆ ಅವ್ರು ಏನೋ ಒಂದು ಕಾಡಲ್ಲಿ ಇದು ಮಾಡ್ಬೋದು. ಆದರೆ ನಂತರದಲ್ಲಿ ಕಾಡಿನ ಒಂದು ಶಿಸ್ತನ್ನು ಕಲಿಸಿದ್ರೆ, ಈಗ ನಮ್ಮ ಜೊತೆ ಬರ್ತಾರಲ್ಲ ಈ ಗಿರೀಶ್, ಎಷ್ಟೋ ಜನ ಹುಡುಗರಿಗೆ ಯಾವುದ್ರಲ್ಲೂ ನಮ್ಮ ಜೊತೆ ಬಂದಾಗ ಗಿರೀಶ್ ಹೆಂಗೆ ಬೈತಾರೆ ಅಂದರೆ, ಅವ್ರು ಕೆಟ್ಟದಾಗ ಬಟ್ಟೆ ಹಾಕೊಂಬಂದ್ರೆ ಕಳ್ಸೇ ಬಿಡ್ತಾರೆ ವಾಪಸ್ಸು. ಇಂಥದ್ದೇ ಬಟ್ಟೆ ಹಾಕೊಂಬರ್ಬೇಕು. ಅಲ್ಲಿ ಬೆಳ್ಳಗೆ ಹೊಳೆಯುವಂಥದ್ದು, ಕೆಂಪು ಬಟ್ಟೆ ಇವೆಲ್ಲ ಹಾಕೊಂಡು ಹೋಗುವಂಗಿಲ್ಲ ಕಾಡಲ್ಲಿ. ಆ ಪ್ರಾಣಿಗಳಿಗೆ ಸ್ಕೇರ್ ಆಗುತ್ತೋ ಅವು. ಅದು ಹೇಗಿರ್ಬೇಕು ಹಾಗೇ ಇರಬೇಕು. ಆ ಥರನೇ ನಮ್ಮ ಗ್ರೂಪಲ್ಲಿ ಬರೋ ಹುಡುಗರು ಎಷ್ಟು ಮಟ್ಟಿಗೆ ಅಂತಂದರೆ, ಅರ್ಧ ಗಿರೀಶ್ ಸರ್ ಬೈತಾರಪ್ಪ ಅಂತೇಳಿ ಕರೆಕ್ಟಾಗಿ ಹಾಕೊಂಬರೋದು, ಯಾವುದು ತುಂಡು ಹಾಕೊಂಬರೋದು, ಮೋಜು ಮಾಡಕ್ಕೆ ಹಾಕೊಂಬರೋದು ಇಲ್ಲ. ಸೆನ್ಸಿಟಿವಿಟಿ ಬರ್ಬೇಕು ಅನ್ನೋದು ವಿಚಾರ. ನಿಮ್ದು ಆ ಒಂದು ತಂಡದ ಬಗ್ಗೆ ಏನಾದ್ರು ಹೇಳ್ಬೋದು? ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸ್ಕೂಲ್ ನಲ್ಲಿ ಇರುವಾಗ ಅದು ವೆರಿ ರೈಟ್, ಅವ್ರು ಆಗ್ಲೇ ಹೇಳ್ತಾ ಇರಂಗೆ ತುಂಬಾ ಒಳ್ಳೆ ಏಜ್ ನಲ್ಲಿ ನಾವು 8ನೇ ಕ್ಲಾಸ್ 12-13 ಇರ್ತಾರೆ, ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಅದೆಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಾವು ಬಹಳಷ್ಟು ಸಮಯ ಏನ್ ಮಾಡ್ತೀವಿ ಅಂತಂದ್ರೆ ಮಾತಾಡ್ತೀವಿ. ಅಂದ್ರೆ ಇಂಟ್ರಾಕ್ಟ್ ಮಾಡುವಾಗ ಮಾತಾಡ್ತೀವಿ, ಅದು ರೂಮ್ ನಲ್ಲಿ ಕೂತ್ ಮಾತಾಡ್ತೀವಿ, ಚಿತ್ರ ತೋರಿಸ್ತೀವಿ, ಅವ್ರ ಮನೆಗೆ ಹೋಗ್ತಾರೆ. ಸೊ ಅದಕ್ಕಿಂತ ನೆಕ್ಸ್ಟ್ ಹಂತ ಏನಂದ್ರೆ, ನೀವು ಕಾಡಿಗೆ ಕರ್ಕೊಂಡು ಹೋಗ್ಬೋದು. ಅದು ಎಷ್ಟು ಸಣ್ಣ ಕಾಡು ಇರ್ಬೋದು ಅಥವಾ ಒಂದು ಯಾವ್ದೋ ವಾಕ್ ಇರ್ಬೋದು, ಅದೆಲ್ಲ ಇರ್ಬೋದು. ಅದರಿಂದ ಅದು ಮೋಸ್ಟ್ ಇಂಪಾರ್ಟೆಂಟ್. ಅವ್ನು ಯಾವಾಗ ಹೊರಗೆ ಹೋಗಿ ಹೌದಪ್ಪ ಇದೇನೋ ವಿಚಿತ್ರ ಇದೆ, ಬೇರೆ ಇದೆ ಅಂತ ಹೇಳ್ತಾನೆ, ಆ ಒಂದು ಹಂತದಲ್ಲಿ ಅವನೇನೋ ಒಂದು ಕ್ಲಿಕ್ ಆಗಿದೆ ಅವನ ಹತ್ರ ಅಂತ. ಸೊ ಅದು ಒಂದು. ಎರಡನೇದು, ನೀವು ಫೀಡ್ ಮಾಡ್ಬೇಕು. ನೀವು ಯಾವ್ದನ್ನ ಫೀಡ್ ಮಾಡ್ತೀರೋ ಅದನ್ನ ಕಲಿ. ಈಗ ನಾಯಿ, ನೀವು ಮಾಂಸ ಹಾಕಿದ್ರೆ ಮಾಂಸ ತಿನ್ನೋದನ್ನ ಕಲಿತದೆ, ಬರೀ ಮೊಸರನ್ನ ಹಾಕಿದ್ರೆ ಮೊಸರನ್ನ ತಿನ್ನೋದನ್ನ ಕಲಿತದೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯು ಆರ್ ಡೆವಲಪಿಂಗ್ ಸಮಥಿಂಗ್, ವಾಟ್ ಯು ಫೀಡ್ ಅದನ್ನ ಡೆವಲಪ್ ಆಗುತ್ತೆ. ನೀವು ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ ಅವ್ನು ಒಳ್ಳೆ ವಿಚಾರಗಳು ಬರುತ್ತೆ. ಕ್ರಿಮಿನಲ್ ವಿಚಾರಗಳಲ್ಲಿ ಕ್ರಿಮಿನಲ್ ಬಗ್ಗೆನೇ ಯೋಚನೆ ಮಾಡುತ್ತೆ. ಆದ್ರಿಂದ ನೀವು ಅಲ್ಲಿ ಒಂದು ಹಂತದಲ್ಲಿ. ಎರಡನೇ ಹಂತದಲ್ಲಿ ಯು ಹ್ಯಾವ್ ಟು ಗಿವ್ ಟೈಮ್. ಹುಟ್ಟಿದ ತಕ್ಷಣ ಎಕ್ಸ್ಪರ್ಟ್ ಯಾರೋ ಒಬ್ಬ ಅವನು ತುಂಬಾ ಇಂಟೆಲಿಜೆಂಟ್, ಅವನಿಗೆ ಭಾರಿ ಆಸಕ್ತಿ ಇರೋನು ಇರ್ಬೋದು. ಬಟ್ ಜನರಲ್ ಕ್ರೌಡ್ ಮಾಡ್ಬೇಕಾದ್ರೆ ನಾವು ಟೈಮ್ ಕೊಡ್ಬೇಕಾಗುತ್ತೆ. ನಮ್ಮಲ್ಲಿ ಏನಾಗಿದ್ದಾರೆ ಅಂದ್ರೆ, ಸ್ಕೂಲ್ ನಲ್ಲಿ ಕಲ್ತವ್ರು, ಅವರು ಪೇರೆಂಟಲ್ ಪ್ರೆಷರ್. ನಮ್ಮ ಭಾರತ ದೇಶದಲ್ಲಿ ನಾವು ಕೆಲಸ ಹುಡುಕ್ಬೇಕು, ಸಂಬಳ ತಗೊಳ್ಳೋಂತ ಒಂದ್ ಕೆಲಸ ಆಗ್ಬೇಕು, ಒಳ್ಳೆ ಕೆಲಸ ಆಗ್ಬೇಕು, ಓದ್ಬೇಕು, ಇದೆಲ್ಲ ಇಂಪಾರ್ಟೆಂಟ್ ಇದೆ. ಅದಾದ್ಮೇಲೆ ನಮ್ಮಲ್ಲಿ ಏನ್ ಮಾಡ್ತಾರೆ, ಬಹಳಷ್ಟು ಜನ ನಮ್ಮ ಸ್ಕೂಲ್ ನಲ್ಲಿ ಕಲ್ತವ್ರು ಅವರು ಪ್ರೊಫೆಷನಲ್ಸ್ ಆದ್ಮೇಲೆ ವಾಪಸ್ ಬಂದಿದ್ದಾರೆ. ಓಕೆ. ಸೊ ಅದು ನನಗೆ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದ್ರೆ ನೀವೇ ನಿರ್ಧಾರಗಳನ್ನು ತಗೊಳ್ಳುವಾಗ ನೀವು ಇದು ಒಂದು ನಿರ್ಧಾರ, ಹೌದು ನಾನು ಇಲ್ಲಿ ಸಪೋರ್ಟ್ ಮಾಡ್ಬೇಕು, ಅಲ್ಲ ಇವ್ರ ಜೊತೆ ಇರ್ಬೇಕು, ಇದು ಒಂದು ವಿಚಾರನ ನಾವು ಕಲಿಬೇಕು ಅಂತ. ಸೊ ನೆಕ್ಸ್ಟ್ ಜನರೇಷನ್, ಈ ಸಣ್ಣ ಮಕ್ಳಿರುವಾಗ್ಲೇ ಕಾಡಿಗೆ ಕರ್ಕೊಂಡು ಹೋಗಿ
ಹಿಂದೆ ಎಲ್ಲ ಬೇಟೆ ಕರ್ಕೊಂಡು ಹೋಗೋರು ಈಗ ಕಾಡಿಗೆ ಕರ್ಕೊಂಡು ಹೋಗಿ ಸಫಾರಿ ಮಾಡಿಸುವಂತದ್ದು ಇರುತ್ತೆ. ಆ ತರದ್ದೆಲ್ಲ ಮಾಡಿದ್ರೆ ಅವನಿಗೆ ಒಂದು ಟಚ್ ಬೆಳೆಯುತ್ತೆ. ಅದು ಎಗೇನ್ ಅಲ್ಲಿ ಒಂದೇನಂದ್ರೆ ಇಟ್ ಡೋಂಟ್ ಬಿಕಮ್ ಟೂರಿಸಂ. ದುಡ್ಡಿದೆ ನಾನು ಎಲ್ಲಾ ಕಡೆ ಹೋಗಿ ನೋಡ್ಕೊಳ್ತೀನಿ, ದಟ್ಸ್ ನಾಟ್ ವಾಟ್ ಇಟ್ ಈಸ್. ನೀನ್ ಏನ್ ಕಾಂಟ್ರಿಬ್ಯೂಟ್ ಮಾಡ್ತೀಯಾ, ಅಥವಾ ನಿನ್ನ ಲೈಫ್ ಸ್ಟೈಲ್ ನಲ್ಲಿ ನಿನ್ನ ಜೀವನ ಶೈಲಿಯಲ್ಲಿ ನೀನ್ ಏನ್ ಬದಲಾವಣೆ ತರ್ತೀಯಾ. ಈಗ ನಾನು ಯಾವುದೋ ಏನೋ ಒಂದು ಮಾಡೋದಿಲ್ಲ, ಅದು ಪರಿಸರಕ್ಕೆ ಹಾನಿಕಾರಕ, ಅದು ನಾನು ಮಾಡೋದಿಲ್ಲ ಅಂತಾಗ್ಲೆ ಆ ತರ ನಿಮ್ಮ ಯೋಚನೆಗಳು ಬಂದಾಗ ಮಾತ್ರ ನೀವು ಕಾಂಟ್ರಿಬ್ಯೂಟ್ ಮಾಡಿ. ಈಗ ಬಟ್ಟೆ, ನಾನು ಕಾಟನ್ ಬಟ್ಟೆ ಮಾತ್ರ ಹಾಕೋದು, ಒಳ್ಳೇದ ಕೆಟ್ಟದ್ದು ಕಾಟನ್ ಮಾತ್ರ ಹಾಕ್ತೀನಿ, ನಾನು ಬೇರೆ ಹಾಕೋದಿಲ್ಲ, ಅಥವಾ ಚರ್ಮದ್ದು ಉಪಯೋಗಿಸೋದಿಲ್ಲ, ನಾನು ಮಾಂಸ ಬೇಕಾದಷ್ಟು ಜನ ಇದ್ದಾರೆ ಕನ್ವರ್ಟ್ ಆದವರು. ಸೊ ಆ ರೀತಿ ಯೋಚನೆಗಳು ಬಂದು ನೀವು ಪರಿಸರಕ್ಕೆ ಪೂರಕವಾಗಿ ಅರ್ತ್ ಫ್ರೆಂಡ್ಲಿ ಸಿಟಿಸನ್ ಅಂತ ನಾವು ಹೇಳ್ತೀವಿ, ಭೂಮಿಗೆ ಸ್ನೇಹಿತನಂತೆ ಬದುಕುವಂತ ಒಂದು ಆಟಿಟ್ಯೂಡ್ ನೀವು ಡೆವಲಪ್ ಮಾಡ್ಕೊಂಡ್ರೆ ದಟ್ ಅಲ್ಲಿಗೆ ಸಾರ್ಥಕ. ನೀವು ಬೇರೆ ಏನು ಮಾಡೋದು ಬೇಡ. ಆ ತರ ಒಂದು ಗ್ರೂಪ್ ಅನ್ನ ನೀವು ಕ್ರಿಯೇಟ್ ಮಾಡೋದು? ನಾವು ಕ್ರಿಯೇಟ್ ಮಾಡಿದ್ದಲ್ಲ, ನಾವು ಮೊದಲಿಗೆ ಇವ್ರು ನಾನು ಸೇರ್ಕೊಂಡು ಒಂದು 90ನೇ ಇಸ್ವಿನಲ್ಲಿ ಒಂದು ಸಂಸ್ಥೆನ ಹುಟ್ಟಾಕೊಂಡು, ಅಂದ್ರೆ ನಾವು ಪರಿಸರ ಹೋರಾಟಗಳನ್ನು ಶುರು ಮಾಡಿದ್ದು. ಅದರಲ್ಲಿ ಹೋರಾಟ ಮಾಡ್ಬೇಕಾದ್ರೆ ನಾವು ಸಂಘಟಿತರಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ನಾನ್ ಪೊಲಿಟಿಕಲ್ ಅದೆಲ್ಲ ಬಿಟ್ಟು, ಪೊಲಿಟಿಷಿಯನ್ಸ್ ಬಿಟ್ಟು, ಅಲ್ಲಿ ನಾವು ಜಾತಿ ಏನು ಇಲ್ಲ, ಫಾರ್ ಎ ಕಾಸ್, ನಮ್ದು ಏನು ಪ್ಯೂರ್ಲಿ ಫಾರ್ ಎ ಕಾಸ್ ಅಂತ 90ರಲ್ಲಿ ನಾವು ಶುರು ಮಾಡುದು. ಸೊ ಶುರು ಮಾಡ್ತಾ ಇದ್ದಂಗೆ ಅಲ್ಲಿ ನಮ್ಗೆ ಒಂದು ಏನ್ ಕೊರತೆ ಕಾಣ್ತಂತಂದ್ರೆ, ನಾನೇ ಯಂಗೆಸ್ಟ್ ಇದ್ದೆ ಆ ಗ್ರೂಪ್ ನಲ್ಲಿ. ಸೊ ಅವಾಗ ಅಂದ್ರೆ ನಮ್ಮ ಈ ಟೀನೇಜರ್ಸ್ ಇಲ್ಲಿ ಎಂಥೂಸಿಯಾಸಮ್ ಇರುತ್ತೆ, ಏನೋ ಮಾಡ್ಬೇಕು ಅನ್ನೋದು ಹುರುಪಿರುತ್ತೆ. ನಾವು ವಯಸ್ಸಾಗ್ತದಂಗೆ ಅಯ್ಯೋ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಾ, ಎಲ್ಲ ಬೇಡ 9 ಗಂಟೆ, ಅಂದ್ರೆ ನಂದೇ ಕತೆ ಹೇಳ್ತಾ ಇದ್ದೀನಿ, 9 ಗಂಟೆಗೆ ಹೋಗೋಣ ಅನ್ನೋ ತರ ಯೋಚನೆ ಬರಕ್ ಶುರು ಆಗುತ್ತೆ. ಹುರುಪಿರುವಾಗ ಅವ್ರನ್ನ ಏನೋ ಹುರಿದುಂಬಿಸ್ಬೇಕು ಅನ್ನೋದು ಒಂದು ನಮ್ಮ ದೃಷ್ಟಿಯಲ್ಲಿ. ನಾವು ಈ ಹುಡುಗರನ್ನೇ ಸೇರ್ಕೊಂಡು ಒಂದು ಗ್ರೂಪ್ ಮಾಡುದು. ಹುಡುಗರನ್ನ ಸೇರ್ಕೊಂಡು ಗ್ರೂಪ್ ಮಾಡಿದಾಗ ಸುಮ್ನೆ ಗ್ರೂಪ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ, ಅದು ಪಾರ್ಟಿ ಗ್ರೂಪ್ ಆಗುತ್ತೆ. ಸೊ ನಾವು ಇಲ್ಲಪ್ಪ ಕಾಡು ನೋಡ್ಬೇಕು, ಕಾಡು ತಿರುಗ್ಬೇಕು, ಸೊ ಕಾಡಿಗೆ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಡ್ಬೇಕು, ನಡೆಸಬೇಕು, ಜಿಗಣೆ ಕೈಲಿ ಕಚ್ಕೊಳ್ಬೇಕು, ಉಣ್ಣಿ ಕೈಲಿ ಕಚ್ಕೊಳ್ಬೇಕು, ಕಾಡು ಪ್ರಾಣಿಗಳನ್ನ ಫೇಸ್ ಮಾಡ್ಬೇಕು. ಈಗ ಅದನ್ನೆಲ್ಲ ಮಾಡಿದಾಗ ಒಂದು ಹಂತದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಏನು ಅರಣ್ಯ ಇಲಾಖೆಯವರು ಟ್ರೈನಿಂಗ್ ಮಾಡ್ತಾರೆ, ಮರ ಗಿಡಗಳನ್ನು ನೋಡೋದು, ಆಮೇಲೆ ಕಾಡುಗಳ ಬಗ್ಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನದಾಗಿ ಪ್ರೀತಿಯಿಂದ ಅದನ್ನೆಲ್ಲ ಹೇಳ್ಕೊಟ್ಟು ನಾವು ಮಾಡ್ತೀವಿ. ಇಲ್ಲಿ ಯಾರು ಪ್ರೊಫೆಷನಲ್ಸ್, ಈಗೆಲ್ಲ ಪ್ರೊಫೆಷನಲ್ಸ್ ಆಗಿದ್ದಾರೆ, ಸುಮಾರು ಜನ PhD ಮಾಡಿದ್ದಾರೆ, ಮತ್ತೆ MSc ಎಲ್ಲ ಮಾಡ್ಕೊಂಡಿದ್ದಾರೆ ನಮ್ಮ ಗ್ರೂಪ್ ನಲ್ಲೇ ವೈಲ್ಡ್ ಲೈಫ್ ಬಗ್ಗೆ. ಸೊ ಅದು ಅಲ್ಲಿಂದ ಶುರು ಆಯ್ತು. ಈಗ ಕಳೆದ ನಾವು ಒಂದು 30 ವರ್ಷ ಆಯ್ತು, ನಾವು 30-35 ವರ್ಷ ಆಯ್ತು. ಸೊ ಇವತ್ತು ಸರ್ ನೀವು ಹೇಳಿದ್ದು ಅನ್ಸುತ್ತೆ, ಬಹುಶಃ ನಮ್ಮ ಪಾಪ್ಯುಲೇಷನ್ ನಲ್ಲಿ ನಾವು ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಈ ತರ ಒಂದು ಇನ್ವಾಲ್ವ್ ಮಾಡಬೇಕು. ಜೊತೆಗೆ ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಇಂಟರ್ನ್ಶಿಪ್, ವೈಲ್ಡ್ ಲೈಫ್ ಇಂಟರ್ನ್ಶಿಪ್? ಈಗ ಅದೊಂದು ಸ್ಟಾರ್ಟ್ ಆಗಿದೆ. ಎಕ್ಸಾಂಪಲ್ ನಾವು ಕಳಿಂಗ ಫೌಂಡೇಶನ್ ಅಂತ ಹಾವಿಂದು ಒಂದು ನಾವು ಆಗುಂಬೆಲ್ ನೋಡ್ತೇವೆ. ಆ ತರ ಯಾಕೆ ನಮ್ಮ ಇದರಲ್ಲಿ ಮಾಡಬಾರ್ದು ಅಂತ ಏನಾದ್ರು ಅದ್ರ ಬಗ್ಗೆ? ಇಲ್ಲ, ಮಾಡ್ತಾರೆ, ತುಂಬಾ ಜನ ನಮ್ಮಲ್ಲೂ ಮಾಡ್ತಾರೆ ಇಂಟರ್ನ್ಶಿಪ್. ನೋಡಿ, ಅಂದ್ರೆ ಏನಂದ್ರೆ ನಿಮ್ಗೆ ಆಸಕ್ತಿ ಇರ್ಬೇಕು, ಯಾವ್ದು ಮಾಡಕ್ಕಾದ್ರೂ ಆಸಕ್ತಿ ಸರ್ಟಿಫಿಕೇಟ್. ಪ್ರಾಬ್ಲಮ್ ಈಸ್ ಮೋಸ್ಟ್ ಆಫ್ ಇಟ್ ಇಸ್ ಸರ್ಟಿಫಿಕೇಶನ್. ನಾನು NGOs ಅಲ್ಲಿ ಕಂಪಲ್ಸರಿ ಹೋಗ್ಬೇಕು, ಅದಕ್ಕೆ ಕೆಲಸ ಮಾಡೋದಾದ್ರೆ ಅದು ಉಪಯೋಗ ಇಲ್ಲ. ನಿಮಗೆ ಆಸಕ್ತಿ ಇರ್ಬೇಕು. ಅಂದ್ರೆ ಎಲ್ಲಿವರೆಗೆ ಆಸಕ್ತಿ ಅಂದ್ರೆ ನೀವು NGOs ಹುಡ್ಕೊಂಡು ಹೋಗೋದೇ ಒಂದು ಆಸಕ್ತಿ, ಒಳ್ಳೇದದು. ಅದನ್ನ ನೀವು ರೈಟ್ ಇನ್ಪುಟ್ಸ್ ಬರ್ಬೇಕು. ಈಗ ನಿಮ್ಗೆ ರೈಟ್ ಇನ್ಪುಟ್ಸ್ ಬರ್ಬೇಕಂತಂದ್ರೆ ನಿಮ್ಗೂ ಆಸಕ್ತಿ ಇರ್ಬೇಕು, ಹೇಳ್ಕೊಡೋರಿಗೂ ಆಸಕ್ತಿ ಇರ್ಬೇಕು. ಈಗ ಏನಾಗುತ್ತೆ, ಸುಮ್ನೆ ಬರ್ತಾನೆ ಏನೋ ಇರ್ತಾನೆ, ಅವನು ಮಾಡಿ ಹೋಗ್ಲಿ ಅಂದ್ರೆ ನಾನು ಸರ್ಟಿಫಿಕೇಟ್ ಸೈನ್ ಮಾಡ್ಕೊಡ್ತೀನಿ ಹೋದ್ರೆ ಪ್ರಯೋಜನ ಇಲ್ಲ. ಸೊ ಕಲಿಯುವಂತದನ್ನ ನಾವು ಸರಿಯಾದ ದಿಕ್ಕಿನಲ್ಲಿ ಕಲಿಸ್ಬೇಕಾಗುತ್ತೆ, ಅದು ಬಹಳ ಮುಖ್ಯವಾದಲ್ಲಿ. ಅದೇ ಈಗ ಎಲ್ಲರೂ ಏನು ನ್ಯೂಕ್ಲಿಯರ್ ಸೈಂಟಿಸ್ಟೋ ಅಥವಾ ಏನೋ ಸ್ಪೇಸ್ ಸೈಂಟಿಸ್ಟೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಾಕಿ ಏನಿದ್ದಾರೆ 95% ಜನ ಇದ್ದಾರೆ, ಅವ್ರಿಗೆ ಸೆನ್ಸಿಟೈಸ್ ಮಾಡ್ಬೇಕಾಗತ್ತೆ. ಎಫರ್ಟ್ಸ್ ಆರ್ ನಾಟ್ ಮಚ್. ಅಂದ್ರೆ ಈಗ ಸರ್ಕಾರದಿಂದಲೂ ಯೋಜನೆಗಳು ಬರ್ತಾರೆ, ಒಳ್ಳೆ ಯೋಜನೆ ಇದೆ, ಆದ್ರೆ ಏನಾಗುತ್ತೆ, ಎಲ್ಲ ರಾಂಗ್ ಮೆಸೇಜ್ ಕಳಿಸ್ತಾರೆ, ಕಾಡಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ, ಅವ್ರನ್ನ ಸುಮ್ನೆ ಬಿಡ್ತಾರೆ. ನಾನೊಂದ್ಸತಿ ಹೋಗಿದ್ದೆ ಯಾವ್ದೋ ಒಂದು ಪ್ರೋಗ್ರಾಮಿಗೆ. ಮಕ್ಕಳೆಲ್ಲ ಆಸಕ್ತಿ ಇರುತ್ತೆ, ಯಾರೆಲ್ಲ ಆಸಕ್ತಿ ಇಲ್ಲ ಅಂತಲ್ಲ, ನೀವು ಹೇಗೆ ಅದನ್ನ ಜಾಗೃತಗೊಳಿಸ್ತೀರಿ ಅನ್ನೋದ್ರ ಬಗ್ಗೆ ಅದು ಡಿಪೆಂಡ್ ಆಗುತ್ತೆ, ಅದನ್ನ ಅವಲಂಬಿಸಿರುತ್ತೆ. ಅದರಿಂದ ಅವರು ಬೆಳಗ್ಗೆನೆ ಹೋಗಿದ್ದೆ, ಎಲ್ಲ ಕೂತ್ಕೊಂಡಿದ್ರು. ನಾನು ಕೇಳಿದೆ, ಯಾರಪ್ಪ ನೀವೆಲ್ಲ ಯಾಕೆ? ನಾವು ಸ್ಕೂಲ್ನವ್ರು ಸರ್, ಹಿಂಗೆ ಯಾವ್ದೋ ಒಂದು ಪ್ರೋಗ್ರಾಮ್ ನಲ್ಲಿ ಕಾಡಿಗೆ ಬಂದಿದ್ವಿ. ಏನ್ ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್, ತಿಂಡಿ ಮಾಡ್ಲಿಕ್ಕೆ ಕಾಯ್ತಾ ಇದೀವಿ. ಅಂದ್ರೆ ನೀವು 7 ಗಂಟೆಯಿಂದ 9 ಗಂಟೆವರೆಗೆ ಪ್ರೈಮ್ ಟೈಮ್. ನಾನು ಅದೇ ಹೇಳಿದೆ, ನೋಡಪ್ಪ ಹಕ್ಕಿಗಳಿದೆ, ಕಾಡಿಗೆ ಬಂದಿದ್ದೀರಾ, ಊರ್ನಲ್ಲಾದ್ರೆ ಪರವಾಗಿಲ್ಲ. ಸೊ ಒಂದ್ ಪ್ರಾಣಿಗಳನ್ನ ನೋಡಿ, ಹಕ್ಕಿಗಳನ್ನ ನೋಡಿ, ಮರಗಿಡಗಳ ಬಗ್ಗೆ ಅಂದ್ರೆ ಯಾರು ಹೇಳ್ಕೊಡ್ದಿದ್ರೆ ಅವ್ರು ಏನ್ ಮಾಡ್ತಾರೆ? ಯು ಕ್ಯಾನ್ ಬ್ಲೇಮ್ ದಿ ನೆಕ್ಸ್ಟ್. ಈಗ ನಮ್ ನೆಕ್ಸ್ಟ್ ಜನರೇಷನ್ ಹಾಳಾಗಿದೆ, ಬರೀ ಫೋನ್ ನೋಡ್ತಾರೆ, ಬರೀ TV ನೋಡ್ತಾರೆ ಅಂತ ನಾವ್ ಹೇಳ್ತೀವಿ. ನಾವು ಅವರಿಗೆ ಇಟ್ ವೆರಿ ಕ್ಲಿಯರ್ಲಿ ಶೋಸ್, ಟೀಚರ್ಸಿಗೆ ಇಂಟ್ರೆಸ್ಟ್ ಇಲ್ಲ, ಪೇರೆಂಟ್ಸಿಗೆ ಇಂಟ್ರೆಸ್ಟ್ ಇಲ್ಲ, ಎಲ್ಲಿಂದ ಕಲಿತಾರೆ? ಇಂಟರ್ನೆಟ್ ಅಲ್ಲಿ ಬೇರೆ ಬೇರೆ ವಿಚಾರಗಳಿರುತ್ತೆ, ನಿಮ್ಗೆ ಅಟ್ರಾಕ್ಟ್ ಆಗುವಂತ ವಿಚಾರಗಳು ಜಾಸ್ತಿ ಜಲ್ದಿ ಸಿಗ್ತವೆ. ಸೊ ನೀವು ಕಷ್ಟಪಡುವಂತ ವಿಚಾರಗಳು, ನೀವು ಆಬ್ವಿಯಸ್ಲಿ ಒಬ್ಬ ಮಾನವ ಅಂದ ತಕ್ಷಣ
ನಾವ್ ಏನ್ ಮಾಡ್ತೀವಿ ಅಂದ್ರೆ ಸುಲಭವಾಗಿರೋ ವಿಧಾನಗಳನ್ನ ಹುಡುಕ್ತಿವಿ. ನಡೆಯೋಕ್ ಆಗದಿದ್ರೆ ಕಾರಲ್ಲಿ ಹೋಗ್ತೀವಿ, ಇನ್ನೇನೋ ಊಟ ಮಾಡೋಕ್ಕಾಗಿದ್ರೆ ಫಾಸ್ಟ್ ಫುಡ್ ತಿಂತೀವಿ. ಈ ರೀತಿ ನಾವು ಸುಲಭದನ್ನೇ ಹುಡುಕ್ತಿವಿ. ಆದ್ರಿಂದ ಸ್ವಲ್ಪ ಅವರಿಗೆ ಆ ಡಿಸಿಪ್ಲಿನ್ ಬರಬೇಕು. ನಮ್ಗೆ ಡಿಸಿಪ್ಲಿನ್ ಇಲ್ಲ, ತುಂಬಾ ದುರದೃಷ್ಟ ಅಂತಂದ್ರೆ ಡಿಸಿಪ್ಲಿನ್ ಇಲ್ಲ ನಮ್ಗೆ. ಎಲ್ಲಿ ಹೋದ್ರು ನಾವು ಹಾಳು ಮಾಡೋದನ್ನೇ ಮಾಡ್ತೀವಿ. ಆಮೇಲೆ ನಂದು ಭೂಮಿ ನಂದು ದೇಶ ಅಂತ ನಮ್ಗೇನು ಅಭಿಮಾನ ಇಲ್ಲ. ಎಲ್ಲೋ ಪ್ರಯತ್ನಗಳು ನಡೀತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇವೆಲ್ಲ ಬರ್ಬೇಕು ಆಮೇಲೆ ನೀವು ಬಹಳಷ್ಟು ವಿಚಾರಗಳನ್ನು ಓದ್ತೀರಾ, ನೀವು ಯಾವ್ದೋ ಹಳೇದು ಸಿಸ್ಟಮ್ನ ಇಟ್ಕೊಂಡು ಓದ್ತಾ ಇದ್ದೀರಾ. ನಿಮ್ಗೇನ್ ನನ್ಗೆ A+B² ನಾನು ಎಲ್ಲಿ ಉಪಯೋಗ ಮಾಡೇ ಇಲ್ಲ. ನಾನು ಕಲ್ತಿದ್ದು ಶಾಲೆನಲ್ಲಿ ನಾನು ಏನು ಉಪಯೋಗ, ನಾನು ಕ್ಯಾಲ್ಕುಲಸ್ ಆಯ್ತು, ನನ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಫಾಲೋ ಮಾಡೋದು. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ರಾಂಗ್, ಬಟ್ ಆ ಇಂಟ್ರೆಸ್ಟ್ ಇದೆಯಾ? ಈಗ ಇಟ್ಸ್ ಲೈಕ್ ಟೀಚಿಂಗ್ ಎ ಫಿಶ್ ಟು ಕ್ಲೈಂಬ್ ಎ ಟ್ರೀ ಅಂತ ಒಂದ್ ಗಾದೆ ಹೇಳ್ತಾರೆ. ಮೀನಿಗೆ ಮರ ಹತ್ತೋದನ್ನ ಕಲ್ಸಕ್ ಆಗಲ್ಲ ಹಾಗೆ. ಅದರಿಂದ ನಮ್ಗೆ ಆ ಸಿಸ್ಟಮ್ ಇಲ್ಲ ನಮ್ಮಲ್ಲಿ, ಅನ್ಫಾರ್ಚುನೇಟ್ಲಿ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ನಮ್ ಕಾಲದಲ್ಲಂತೂ ಬರಿಲ್ಲ. ನಾವಲ್ಲೇ ಶುರು ಮಾಡಿದಾಗ 85-87ನೇ ಇಸ್ವಿನಲ್ಲಿ ನಾವು ಶುರು ಮಾಡಿದಾಗ ನಾವೆಲ್ಲ ಎಜುಕೇಶನ್ ಎಕನಾಮಿಕ್ಸ್ ಸರಿ ಆದ್ರೆ ಎಲ್ಲ ಸರಿ ಆಗುತ್ತೆ ಅಂತ ತಿಳ್ಕೊಂಡಿದ್ದು. 50 ವರ್ಷ ಆಗ್ತಾ ಇದೆ, ಏನ್ ಚೇಂಜ್ ಕಾಣ್ತಾ ಇಲ್ಲ ನಮ್ಗೆ. ಗ್ರೂಪ್ ಇಂದ ಒಳ್ಳೊಳ್ಳೆಯವ್ರು ಬಂದಾರೆ. ಈಗ ಒಬ್ಬ ಹುಡುಗ ಇದರಲ್ಲಿ ಅಮೆರಿಕಾದಲ್ಲಿ ಇದ್ದು ಅಲ್ಲಿಂದ ರಿಸರ್ಚ್ ಇದು ಎಲ್ಲ ಮಾಡ್ತಾ ಇದ್ದಾನೆ. ಇನ್ನೊಬ್ಳು ಈಗ ಇದು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಯಾವುದು ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಲೇನೋ ಅವಳಲ್ಲಿ ಕೆಲಸ ಮಾಡ್ತಾ ಬರ್ತೀಯಾಳೆ. ಅಲ್ಲಿ ಬೇರೆ ಬೇರೆ ಅವಳು ಬೇರೆ ಬೇರೆ ದೇಶಕ್ಕೆಲ್ಲ ಕಾರ್ಡ್ಗಳಿಗೆ, ಆಫ್ರಿಕನ್ ಇದರಿಂದ ಹಿಡಿದು ಎಲ್ಲ ಕಾರ್ಡ್ಗಳಿಗೆ ಹೋಗಿ ಬರ್ತೀಯಾಳೆ. ಆ ಥರ ಇನ್ನೊಬ್ಬ ಇದು ಅಮೆರಿಕಾದಲ್ಲೇ ಇದ್ದಾನೆ. ಆದರೆ ತುಂಬ ಜನ ಈ ಇಂಟ್ರೆಸ್ಟ್ ತೊಗೊಂಡು ಇಲ್ಲಿ ಕಲ್ತಿದ್ದನ್ನು ತೊಗೊಂಡು ಅದನ್ನೇ ಒಂದು ಪ್ರೊಫೆಷನ್ ಆಗಿ ಅವ್ರದ್ದು ಫ್ಯಾಷನ್ ಆಗಿ ತಗೊಂಡಿದ್ದಾರೆ. ಅವರು ಆ ಥರ ತಗೊಂಡಿದ್ದಾರೆ. ಹೌದೌದು, ಡೆಫಿನೆಟ್. ಅಂದ್ರೆ ನಮ್ ಗ್ರೂಪ್ ನಲ್ಲಿ ಅವರು ಮಾಸ್ಟರ್ಸ್ ಆಗ್ಲಿ PhD ಮಾಡಿದವರು ಕಮ್ಮಿ ಇದ್ರು. ಈಗ ಅದು ಫುಲ್ಫಿಲ್ಲಿಂಗ್. ಅಂದ್ರೆ ಅವರು ಸ್ಕೂಲ್ ನಿಂದನೇ ಶುರು ಮಾಡಿದ 5ನೇ ಕ್ಲಾಸ್ 6ನೇ ಕ್ಲಾಸ್ ಇಂದ ನಮ್ ಜೊತೆ. ಇನ್ನೊಬ್ಬ ಅಂತ ಅವ್ನು ಓದ್ತಿದ್ರು ಡೆಂಟಲ್ಲು, ಅದ್ರ ಕವನ ಬರೆಯೋದೆಲ್ಲ ಇಂಗ್ಲಿಷ್ ಒಂದು ಪೂರ್ತಿ ಪ್ರಾಣಿಗಳ ಬಗ್ಗೆ. ಎಂತ 2 ಬುಕ್ ಬಂತು ಆಗ್ಲೇ. ನಾನೇ 2 ಬುಕ್ಕಿನ ಬಗ್ಗೆ ಮಾತಾಡಿದೆ. ಜೈದ್ ಅಂತ ಹೇಳಿ ಒಂದು ಬುಕ್. ಅವ್ನು ಎಂತ ಚೆನ್ನಾಗಿ ಬರೀತಾನೆ ಅಂತಂದ್ರೆ ಅದ್ರೊಳಗೊಂದು ಮೆಸೇಜ್ ಇರುತ್ತೆ, ಅದ್ರೊಳಗ ಪ್ರಾಣಿಯ ವಿವರಣೆ ಇರುತ್ತೆ, ಆ ಪ್ರಾಣಿ ನಾವು ನೋಡ್ದಾಗಿರೋ ಆನಂದ ಇರುತ್ತೆ, ಎಲ್ಲವೂ ಇರುವಂತಹದ್ದು ಪುಸ್ತಕಗಳು. ಎಕ್ಸಾಕ್ಟ್ಲಿ. ಕಾಂಟ್ರಿಬ್ಯೂಟಿಂಗ್ ಇನ್ ಅ ವೇ. ಏನಾಗುತ್ತೆ ಅಂದ್ರೆ ಎಲ್ರು ಏನೋ ಒಂದು ವಿಧದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಸೊ ಅಂದ್ರೆ ಇದ್ರ ಬಗ್ಗೆ ಆಸಕ್ತಿ ಇರೋರು, ಬೇರೆಯವ್ರ ನಾನು ಹೇಳಕ್ಕಾಗಲ್ಲ, ಆಸಕ್ತಿ ಇರೋರು ಹೇಗಾದ್ರೂ ಒಂದ್ ಕಡೆ ಮಾಡ್ಬೇಕಾಗತ್ತೆ. ಸೊ ನಮ್ ತಂಡನು ಸರ್ ಇದೇ ಉದ್ದೇಶ ಇಟ್ಕೊಂಡು, ಅಂದ್ರೆ ನಾವು ಯೂಶಲಿ ನ್ಯೂಸ್ ಅಂದ ತಕ್ಷಣ ಏನೋ ಒಂದ್ ನೆಗೆಟಿವ್, ಏನೋ ಒಂದ್ ಸುಮ್ನೆ ಹೋಗ್ತಾ ಇರುತ್ತೆ ಯೂಟ್ಯೂಬ್ ಗಳಲ್ಲಿ, ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಾವು ಒಂದು ವಿಚಾರ ಸಂಕಿರಣ ಮಾಡ್ಬೇಕು ಅಂದ್ರೆ ಜಸ್ಟ್ ಒಂದ್ ಅವೇರ್ನೆಸ್, ನಾವು ಮೀಡಿಯಾಗ ರೆಸ್ಪಾನ್ಸಿಬಲ್ ಇರ್ಬೇಕಂದ್ರೆ ಅದೊಂದು ಮಾಡಿದ್ದು. ಹಾಗಾಗಿ ಸರ್ ಲಾಸ್ಟ್ ವೆರಿ ಸ್ಟ್ರಾಂಗ್ ಮೀಡಿಯಂ. ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ವೆರಿ ಸ್ಟ್ರಾಂಗ್ ಮೀಡಿಯಂ. ದ ರೀಚ್ ಇಸ್ ವೆರಿ ಸ್ಟ್ರಾಂಗ್. ಈಗ ನೀವು 1000 ಜನ 2000 ಜನ 1 minute in a span of few seconds you can reach. It's a very strong medium. ತುಂಬಾ ಸತಿ ನಾವು ಮಾಡ್ತೀವಿ, ಪೋಸ್ಟ್ಗಳು ಹಾಕ್ತಾ ಇರ್ತೀವಿ. ಅಂದ್ರೆ ಇದು ಇಟ್ ಶುಡ್ ಬಿ ಯೂಸ್ಡ್ ಫಾರ್ ದ ಗುಡ್ ಅಂಡ್ ಇಟ್ಸ್ ಫೌಂಡೇಶನ್ ಅನ್ಸುತ್ತೆ. ಅಂದ್ರೆ ಅವೇರ್ನೆಸ್ ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ, ಯಾವ್ದೇ ಒಂದು ಯೋಜನೆಗೆ ಒಂದು ಅವೇರ್ನೆಸ್ ಬೇಕಾಗುತ್ತೆ. ಸರ್ ನಮ್ಮ ಲಾಸ್ಟ್ ಕ್ವಶನ್, ನಾವು ಇತ್ತೀಚೆಗೆ ನೋಡ್ತೀವಿ ದಟ್ 50 years ಆಫ್ ಪ್ರಾಜೆಕ್ಟ್ ಟೈಗರ್, 50 years ಆಫ್ ಪ್ರಾಜೆಕ್ಟ್ ಎಲಿಫೆಂಟ್, ಚೀತಾ, ಅದು ಇದು ಅಂತ ನಾವು ಜಾಹೀರಾತಲ್ಲಿ ತುಂಬಾ ನೋಡ್ತಾ ಇರ್ತೀವಿ. ಆಮೇಲೆ ನಮ್ಮ ಪ್ರಧಾನಿ ಅವರು ಎಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಹೋಗಿದೆ, ಅಂದ್ರೆ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡೋದಾಗಿಲ್ಲ, ಅಂದ್ರೆ ಯೂತ್ ಅವೇರ್ನೆಸ್ ಮಾಡಕ್ ಅದೊಂದು ಮೀಡಿಯಂ. ಸೊ ಆ ಒಂದು ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಯಾವ ತರ ಏನು ಇಂಪ್ಯಾಕ್ಟ್ ಆಗಿದೆ, ಅದ್ರ ಬಗ್ಗೆ ಏನಾದ್ರು ಸಣ್ಣದಾಗಿ ಹೇಳ್ಬೋದು? ಸೊ ಇದು ಪ್ರಾಜೆಕ್ಟ್ ಟೈಗರ್ ಅಂತ ಯಾಕೆ ಫೋಕಸ್ ಮಾಡಿ ಹೇಳಿದ್ರು ಅಂತಂದ್ರೆ, ಹುಲಿಗಳು ವಿನಾಶದ ಅಂಚಿಗೆ ತಲುಪಿಬಿಟ್ಟಿತ್ತು, ಅದನ್ನ ರಿಕವರ್ ಮಾಡಬೇಕು ಅಂದ್ರೆ ಒಂದು ಕ್ರಿಟಿಕಲ್ ನಂಬರ್ಸ್ ಇರುತ್ತೆ. 200-300 ಆದ್ರೆ ಅದು ಮತ್ತೆ ಬ್ರೀಡ್ ಮಾಡೋದು ಕಷ್ಟ ಅಂತ ಒಂದು ಜನರಲ್ ವೈಲ್ಡ್ ಲೈಫ್ ಟರ್ಮ್ ನಲ್ಲಿ ಹೇಳ್ತೀವಿ. ಇದು ಬೇರೆ ಪ್ರಾಣಿ ಪಕ್ಷಿಗೂ ಅನ್ವಯಿಸುತ್ತೆ. ಈಗ ಬಸ್ಟರ್ಡ್ ಅಂತ, ಗ್ರೇಟ್ ಇಂಡಿಯನ್ ಬಸ್ಟರ್ ಅಂತ ಹೇಳ್ತಾರೆ, ಇಟ್ ಇಸ್ ರಿಯಲಿ ಗಾನ್ ಡೌನ್. ಸೊ ನಮ್ಗೆ ಅದು ರಿಕವರ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆ ಇದೆ. ಅಂದ್ರೆ ಅದು ಆಕ್ಚುಲಿ ನ್ಯಾಷನಲ್ ಬರ್ಡ್ ಆಗ್ಬೇಕಿತ್ತು, ಅದು ಉಳಿಯೋದಿಲ್ಲ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಅದನ್ನ ಬಿಟ್ಬಿಟ್ರು ಅದನ್ನ ಅವಾಗ್ಲೇ. ಸೊ ಇದು ಈ ತರ. ಸೊ ಅದು ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿದಾಗ, ಈಗ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಲಯನ್ಸ್ ತುಂಬಾ ಜಾಗದಲ್ಲಿ ಇಲ್ಲ, ಗುಜರಾತ್ ಅಲ್ಲಿ ಬಿಟ್ರೆ ಏಷಿಯಾಟಿಕ್ ಲಯನ್ಸ್ ಎಲ್ಲೂ ಇಲ್ಲ. ಸೊ ಹುಲಿ ಎಲ್ಲ ಕಡೆ ಇದೆ ಅಂತ ಹೇಳಿ ಹುಲಿಯನ್ನ ಮಾಡ್ಬೇಕು ಅಂತ ನಾವು ರಾಷ್ಟ್ರ ಪ್ರಾಣಿ ಮಾಡುದು. ಆ ರಾಷ್ಟ್ರ ಪ್ರಾಣಿನೇ ನಂಬರ್ಸ್ ಕಮ್ಮಿ ಆದಾಗ ನಮ್ದು ರಿಫ್ಲೆಕ್ಟ್ ಆಗುತ್ತೆ ಹೇಗೆ ಇವರು ರಕ್ಷಣೆ ಮಾಡ್ತಾ ಇದಾರೆ ಅಂತ.
ಸೊ 72ನೇ ಇಸ್ವಿನಲ್ಲಿ ಅದನ್ನ ಲಾಂಚ್ ಮಾಡಿದ್ರು. 73ರಿಂದ 9 ಜಾಗಗಳನ್ನ ಸೆಲೆಕ್ಟ್ ಮಾಡಿದ್ರು, ಬಂಡೀಪುರ ಸಹ ಒಂದು ಅವಾಗ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೋ ಇಂಟರ್ಫಿಯರೆನ್ಸ್, ಅಂದ್ರೆ ನಮ್ ಬಹಳ ಹಿಂದಿಂದು ಗೊತ್ತು, ಪುರಾಣ ಕಾಲದಿಂದಲೇ ಎಲ್ಲಿ ಮಾನವ ಎಂಟರ್ ಆಗ್ತಾನೆ ಹಾಳು ಮಾಡಕ್ ಶುರು ಮಾಡ್ತಾನೆ ಅಲ್ಲಿ ಮುಗೀತು, ಅದ್ರ ಕತೆ ಮುಗೀತು. ಅದರಿಂದ ಮಾನವನು ಬೇರೆ ಇರ್ಬೇಕು ಅನ್ನೋದು ಒಂದು. ಸೊ ಜನಗಳೇ ಒಟ್ಟಿಗೆ ಮಾಡ್ಬೇಕು, ಎಲ್ಲಾ ಕಡೆ ಜನ ಇರ್ತಾರೆ, ಏನೋ ಜನ 150 ಕೋಟಿ ಜನ ಆಗ್ತಾ ಇದೀವಿ ನಾವು. ಸೊ ಕಾಡು ಇಷ್ಟೇ ಇದೆ ಅನ್ನೋದು ಅವಾಗ ಚೆನ್ನಾಗಿ ಅರ್ಥ ಆಯ್ತು. ಎರಡನೇ ಹಂತದಲ್ಲಿ ಪ್ರಾಜೆಕ್ಟ್ ಟೈಗರ್ ಇನಿಷಿಯಲ್ ಫೋಕಸ್ ಇತ್ತು ಏನು, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮಾಡ್ಬೇಕು. ಕನ್ಸರ್ವೇಷನ್ ಅಂದ್ರೆ ವೆರಿ ಕ್ಲಿಯರ್, ಥಾಟ್ಸ್ ಆರ್ ವೆರಿ ಕ್ಲಿಯರ್. ಈಗಿನ ತರ ಮೆಡಲ್ಡ್ ಅಪ್ ಎಲ್ಲಾದ್ರೂ ಸೇರಿ ಏನು ಕಿಚಡಿ ಮಾಡಿಲ್ಲ ನಾವು. ಅವಾಗ ಕ್ಲಿಯರ್ ಫೋಕಸ್ ಇತ್ತು. ಫೋಕಸ್ ನಲ್ಲಿ ಇದೆಲ್ಲ ಮಾಡಬೇಕು, ರಕ್ಷಣೆ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು, ಆಮೇಲೆ ಸಂಬಳಗಳು ಚೆನ್ನಾಗಿ ಕೊಡಬೇಕು, ಆಮೇಲೆ ಸಿಬ್ಬಂದಿ ವರ್ಗ ಇರಬೇಕು. ಈಗ ನೀವು 10 ಜನ ಇಟ್ಕೊಂಡು 1 ಲಕ್ಷ ಎಕರೆ ಕಾಡನ್ನ ಉಳಿಸ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಯೋಚನೆ ಮಾಡಿ ಅವಾಗ ಅದನ್ನ ಬಗ್ಗೆ ಹೆಚ್ಚು ಫೋಕಸ್ ಕೊಟ್ರು. ಸೊ ಅದರಿಂದಲೇ ನಾವು ಈ ಏನು ರಿಕವರಿ ಮಾಡುದು. ಸೊ ಈಗ ಇನ್ನೊಂದು ಎರಡನೇದು ಏನಾಗುತ್ತೆ ಅಂತಂದ್ರೆ, ರಿಕವರಿ ಮಾಡಿದಾಗ ಅದಕ್ಕೆ ಒಂದು ಆಡಿಟ್ ಬೇಕಾಗುತ್ತೆ. ಬಹಳಷ್ಟು ಸಮಯ ನಾವೇನ್ ಮಾಡ್ತೀವಿ, ಈಗ ನಿಮ್ದು ಕಂಪ್ನಿ ಅಕೌಂಟ್ ನ ನೀವು ಆಡಿಟರ್ ಇಟ್ಟು ಅವನ ಹತ್ರ ಆಡಿಟ್ ಮಾಡಿ, ನೀವೇ ಮಾಡೋದಿಲ್ಲ ಆಡಿಟ್. ಸೊ ನಮ್ಮಲ್ಲಿ ಸಮಸ್ಯೆಗಳು ಅಲ್ಲಿವರೆಗೆ ಚೆನ್ನಾಗಾಯ್ತು, 10 ವರ್ಷ ಚೆನ್ನಾಗಾಯ್ತು, ರಿಕವರಿ ಆಯ್ತು, ಎಲ್ಲಾ ಕಡೆ ಟೈಗರ್ಸ್ ನಂಬರ್ಸ್ ಬರಕ್ ಶುರು ಆಯ್ತು, ನೋಡಕ್ ಶುರು ಆಯ್ತು, ಅದೆಲ್ಲ ಆಯ್ತು. ಸೊ ಆಡಿಟ್ ಪಾರ್ಟ್ ಬಂದಾಗ ನಾವೇನ್ ಮಾಡ್ಬಿಟ್ಟು ನಾವೇ ಆಡಿಟರ್ಸ್ ಆಗ್ಬೇಕು. ಈಗ ನಾವೇ ಪ್ಲಾನರ್ಸ್, ನಾವೇ ಇಂಪ್ಲಿಮೆಂಟರ್ಸ್, ನಾವೇ ಆಡಿಟರ್ಸ್ ಆದ್ರೆ ನೀವು ಏನ್ ಹೇಳ್ತೀರಾ, ನಿಮ್ ಕಂಪ್ನಿ ಬಗ್ಗೆ ನೀವೇನ್ ಹೇಳ್ಕೊಳ್ತೀರಾ, ತುಂಬಾ ಚೆನ್ನಾಗಿದೆ ನಮ್ ಕಂಪ್ನಿ ಅಂತ ಹೇಳ್ತೀರಾ. ಸೊ ಇದು ಏನಾಗಿದೆ ಅಂತಂದ್ರೆ, ಇದು ಬರ್ತಾ 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 ಏನಾಗಿದೆ, ಸಮಸ್ಯೆಗಳು ಮತ್ತೆ ಉದ್ಭವ ಆಗ್ಲಿಕ್ಕೆ ಶುರು. ಈಗ ಭದ್ರಾದೇ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ನಾವು ಅಲ್ಲಿ ಸಮಸ್ಯೆ ಇತ್ತು, ತುಂಬಾ ಸಮಸ್ಯೆ ಇತ್ತು, ಹಳ್ಳಿಗಳಿದ್ದು. ಸೊ ಅವ್ರನ್ನೆಲ್ಲ ಜನಗಳನ್ನು ಒಪ್ಪಿಸಿ ಅಲ್ಲಿಂದ ಎಲ್ಲ ಶಿಫ್ಟ್ ಮಾಡಿ 13 ಹಳ್ಳಿಗಳನ್ನ ಶಿಫ್ಟ್ ಮಾಡಿದ್ರು ಹೊರಗಡೆ. ಸೊ ಅವರು ಚೆನ್ನಾಗಿದ್ದಾರೆ ಇವಾಗ, ವನ್ಯಜೀವಿಗಳು ಚೆನ್ನಾಗಿದ್ದಾವೆ. ಸೊ ಅಲ್ಲಿ ಟೈಗರ್ ನಂಬರ್ಸು 7 ಇತ್ತು, ಇವಾಗ 40 ಇದೆ. ಸೊ ಇಟ್ ಇಸ್ ಆಮೇಲೆ ಒಂದು ಕಾಡಿನಲ್ಲಿ ಇದು ಗುಡ್ ಎಫರ್ಟ್, ಜನನು ಒಳ್ಳೆ ಎಫರ್ಟ್ ಮಾಡಿದ್ದಾರೆ, ಅರಣ್ಯ ಇಲಾಖೆ. ಅದಾದ್ಮೇಲೆ ನಾವು ಏನು ಕಾಂಪ್ಲೆಸೆಂಟ್ ಆಗ್ಬಿಡ್ತೀವಿ, ಅಂದ್ರೆ ನಾವು ಆತ್ಮತೃಪ್ತರಾಗ್ಬಿಡ್ತೀವಿ. ಇದು ಎಲ್ಲ ಆಗಿದೆ, ಎಲ್ಲ ಚೆನ್ನಾಗಿದೆ. ಈ ಎಲ್ಲಾ ಚೆನ್ನಾಗಿದೆ ಬಂದಾಗ ಥಿಂಗ್ಸ್ ವಿಲ್ ಸ್ಟಾರ್ಟ್ ಗೋಯಿಂಗ್ ರಾಂಗ್. ಸೊ ಇದು ಒಂದು ಹಂತದವರೆಗೆ ಚೆನ್ನಾಗಿದೆ, ಅದು ಹಾಳಾಗಿದೆ ಅಂತನೂ ಅಥವಾ ತಪ್ಪಾಗಿದೆ ಅಂತ ಹೇಳೋದಿಲ್ಲ, ಚೆನ್ನಾಗೇ ನಡೀತಾ ಇದೆ. ಅದನ್ನ ಕಂಟಿನ್ಯೂ ಮಾಡ್ಬೇಕು, ಟ್ರೆಂಡ್ ಕಂಟಿನ್ಯೂ ಆಗ್ಬೇಕು. ಚೆನ್ನಾಗಿ ಯಾವ್ದು ಆಗ್ತಾ ಇದ್ರೆ ಯಾಕೆ ಹಾಳು ಮಾಡ್ಬೇಕು, ಅದನ್ನ ಇನ್ನು ಬೆಟರ್ ಮಾಡ್ಬೇಕು. ಇನ್ನು ಅಂದ್ರೆ ನಾವು 1000 ಹುಲಿ ಮಾಡಿ ಅಂತ ಹೇಳ್ತಾ ಇಲ್ಲ, ಇರುವಂತ ಹುಲಿಗಳು ಚೆನ್ನಾಗಿರ್ಬೇಕು, ಅದಕ್ಕೆ ಸಾಕಷ್ಟು ಫುಡ್, ಆಮೇಲೆ ಇರುವಂತ ಜಾಗ ಚೆನ್ನಾಗಿರ್ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾವು ಫೋಕಸ್ ನಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಇಂಟ್ರೆಸ್ಟ್ ಇರುವಂತ ಒಂದು ಸಿಸ್ಟಮ್ ಇರ್ಬೇಕು. ಇದು ಬರೀ ಜನಗಳ ಇಂಟ್ರೆಸ್ಟ್ ಅಥವಾ ಅಧಿಕಾರಿಗಳ, ರಾಜಕಾರಣಿಗಳಿಗೂ ಇಂಟ್ರೆಸ್ಟ್ ಇರ್ಬೇಕು. ನಮ್ಮೂರು ಅನ್ನೋ ಅಭಿಮಾನ ನಮಗೂ ಬರ್ಬೇಕು, ಎಲ್ರಿಗೂ ಬರ್ಬೇಕು. ಅವಾಗ ಮಾತ್ರ ಆಗುತ್ತೆ. ಹೂ ಇಸ್ ದ ಲೀಡರ್ ಇಸ್ ದಿ ಬಿಗ್ ಪ್ರಶ್ನೆ. ಅಂದ್ರೆ ನಿಮ್ಮನ್ನ ಈಗ ನಾವು ವೋಟ್ ಮಾಡಿ ಒಬ್ಬ ರಾಜಕಾರಣಿಯನ್ನ ನಾವು ಚುನಾಯಿಸ್ತೀವಿ, ಅವರು ಸಹ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಗುತ್ತೆ. ಅಂದ್ರೆ ನಮ್ಮೂರು ಅಂತಲ್ಲ, ಎಲ್ಲಾ ಕಡೆ ನಾನು ಹೇಳ್ತಾ ಇರೋದು. ಅವಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲಿದ್ರೆ ಈಗ ಕಾಡು ನನಗೆ ಬೇಡದಿದ್ದ ಕಾಡು ನಿನ್ಗೆ ಯಾಕೆ, ಅಥವಾ ನಿನಗೆ ಬೇಡದಿದ್ದ ಕಾಡು ನನ್ಗೆ ಯಾಕೆ ಅನ್ನೋ ಸ್ಥಿತಿ ಬರಬಾರದು. ಬ್ರೀಫ್ ಇಂಟ್ರೋ ಚೆನ್ನಾಗಿತ್ತು ಸರ್. ಇಷ್ಟೊತ್ತು ನಮಗೆ ನಮ್ಮ ಟಾಕ್ ವಿತ್ RB ಸೆಗ್ಮೆಂಟ್ ಅಲ್ಲಿ ಈ ಅಂತಾರಾಷ್ಟ್ರೀಯ ಹುಲಿ ದಿವಸದ ದಿನ ನೀವು ನಮ್ಮ ಒಂದು ಬೇಡಿಕೆ ಒಪ್ಕೊಂಡು ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮ ಅಂತಾನೆ ಅನ್ಕೋಬಹುದು ಆನ್ಲೈನ್ ಆಗಿ. ಸೊ ನಮ್ಮ ICD ಟುಡೆಗೆ ಒಂದು ಬೆಂಬಲ ನೀಡಿದ್ದೀರಾ. ICD ಟುಡೆ ಬಗ್ಗೆ ಒಂದು 2 ಲೈನ್ ಅಲ್ಲಿ ಮುಗಿಸ್ಬೋದಾ? ಏನಾದ್ರು ಏನ್ ಸಜೆಷನ್ಸ್ ಇದೆ ನಮಗೆ? ICD ಟುಡೆ ಸ್ವಲ್ಪ ಮಟ್ಟಿಗೆ ಇನ್ನೂ ವಿಸ್ತಾರ ಆಗಬೇಕು. ನಮ್ಗೆ ಈಗ ಖುಷಿ ಇದೆ, ನಿಮ್ಮ ಆರಂಭಿಕ ಇದರಲ್ಲೇ ನೀವು ಈ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ತಗೊಂಡು ಅದ್ರ ಬಗ್ಗೆ ಚರ್ಚೆ, ಅದ್ರ ಬಗ್ಗೆ ಒಂದು ಜನಕ್ಕೆ ತಿಳಿಸ್ತಿರೋದು, ಇವೆಲ್ಲ ಬಹಳ ಚೆನ್ನಾಗಿದೆ. ಇದು ಒಳ್ಳೇದಾಗಲಿ. ನಮ್ಮಲ್ಲಿ ಬರೀ ಕೇವಲ ಟಿವಿಯಿಂದಿರೋದು ಎಂಟರ್ಟೈನ್ಮೆಂಟ್ ಅಂತಂದರೆ ಬರೀ ಹಾಡು, ಸಂಗೀತ, ಕುಣಿತ ಇವುಗಳೇ ಅಲ್ಲ, ಅದ್ರ ಜೊತೆಗೆ ಇಂಥ ಇನ್ಫಾರ್ಮೇಷನ್ಗಳನ್ನು ಒಳ್ಳೊಳ್ಳೆದು, ಆರೋಗ್ಯದ ಬಗ್ಗೆ, ಪರಿಸರದ ಬಗ್ಗೆ, ಎಜುಕೇಷನ್ ಬಗ್ಗೆ ಬೇರೆ ಬೇರೆ ಥರದವ್ರನ್ನ ತಜ್ಞರನ್ನು ಕರೆದು ಈ ಥರ ಚರ್ಚೆ ಮಾಡೋದು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಬೆಳೀತಿದೆ. ಇದನ್ನು ಜಿಲ್ಲೆಯಾದ್ಯಂತ ವಿಸ್ತರಿಸುವ ಹಾಗೆ ಆಗಬೇಕು. ಆ ಒಂದು ಶಕ್ತಿ ನಿಮ್ಮ ಹೆಸರಿಗೆ ಬರಲಿ ಅಂತ ನಾನು. ನಿಮ್ದು ಪ್ರಶ್ನೆಗಳು ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ನೀವು ಸುಮ್ನೆ ಕೇಳೋ ಬದಲು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಯಾವ ಪ್ರಶ್ನೆ ಕೇಳಬೇಕು ಅಂತ ಇದೆ. ಯಾಕಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಕ್ವಾಲಿಟಿ.
ಈಗ ನಾವು ಕೆಲವು ಸತಿ ಇಂಟರ್ನೆಟ್ ಅಲ್ಲಿ ನಾನು ಸುಮಾರು ನೋಡ್ತಾ ಇರ್ತೀನಿ, ನಾವು ಯಾವ್ದು ಚೆನ್ನಾಗಿದೆ ಅದನ್ನ ಮಾತ್ರ ನೋಡ್ತೀವಿ, ಎಲ್ಲವನ್ನು ನೋಡೋದು ಇಟ್ಸ್ ಎ ಮೀಡಿಯಂ, ಅಲ್ಲಿ ಕೆಟ್ಟದ್ದು ಇದೆ, ಬೇಡದಿದ್ದು ಇದೆ, ಬೇಕಾದದ್ದು ಇದೆ. ಸೊ ಅದನ್ನ ಏನಂದ್ರೆ ನೀವು ಆ ಅಭಿರುಚಿಯನ್ನು ಬೆಳೆಸ್ಬೇಕಾಗತ್ತೆ. ಅವ್ರು ಸರ್ ಹೇಳ್ದಂಗೆ ಜಿಲ್ಲಾದ್ಯಂತ ಆಗ್ಬೇಕು. ಯಾಕಂದ್ರೆ ಏನಾಗುತ್ತೆ, ಒಂದ್ ಹಂತ ಆದ್ಮೇಲೆ ನನ್ಗೆ ಸಾಕಾಯ್ತು, ಇಲ್ಲ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಟ್ಬಿಡೋನು, ಇಲ್ಲ ಅಂದ್ರೆ ಡೈವರ್ಸಿಫೈ ಮಾಡಿ ಇನ್ನೇನೋ ಮಾಡೋಣ ಅನ್ನೋದೇ ಯೋಚನೆ ಆಗುತ್ತೆ. ಆದ್ರೆ ನೀವು ಯಾವ್ದ್ರಲ್ಲಾದ್ರೂ ಚೆನ್ನಾಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಲಾಂಗರ್. ಈಗ ನೋಡಿ, ನೀವು ಸುಮಾರು ಉದಾಹರಣೆಗಳಿದೆ ಅಂತ. ಕೆಲವರು 300 ವರ್ಷ 400 ವರ್ಷ ಕಂಪ್ನಿ ಇನ್ನೂ ಇದೆ. ಯಾರೋ ನಾನು ಮೊನ್ನೆ ಓದ್ತಾ ಇದ್ದೆ, ಇಂಟರ್ನೆಟ್ ನಲ್ಲೇ ಓದ್ತಾ ಇದ್ದೆ. ಕಂಪ್ನಿ ಇನ್ ಜರ್ಮನಿ, ಅವ್ರ ಮನೆ ಫ್ಯಾಮಿಲಿ ಅವರೇ ಮಾಡೋದು. ಅವ್ರು ಕೇಕ್ ಮಾಡ್ತಾರೆ, ಪ್ರತಿದಿನ ಒಂದೊಂದು ಫ್ಲೇವರ್ ಮಾಡ್ತಾರೆ. ಅದು ಈ ದಿನ ಮಾಡಿದ್ ಮಾರನೇ ದಿನ ಬರುತ್ತೆ. ದೇ ಆರ್ ಸರ್ವೈವಿಂಗ್ ಫಾರ್ 300 years. ಸೊ ಅಂದ್ರೆ ಇಟ್ ಮೇ ಬಿ ಎ ಸ್ಮಾಲ್ ಥಿಂಗ್, ಬಟ್ ನೀವು ಪ್ಯಾಷನೇಟ್ ಆಗಿ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಮತ್ತೆ ದಿಕ್ಕು ಚೆನ್ನಾಗಿರುತ್ತೆ. ಅದು ಒಳ್ಳೇದಾಗ್ಲಿ. ಇದು ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ತಮ್ಮನ್ನ ಮೀಟ್ ಮಾಡ್ತಾ ಇರೋದು. ಇಲ್ಲ, ನಮ್ಮ ಟಾಕ್ ವಿತ್ ಆರ್ಬಿಯ ಫಸ್ಟ್ ಗೆಸ್ಟ್ ಆಗಿ ಇದ್ದಿದ್ದೆ ಗಿರಿಜಾ ಶಂಕರ್ ಸರ್. ಅವರ ಒಂದು ಸಂಪೂರ್ಣ ಸಂದರ್ಶನ ಆಯ್ತು. ಇವತ್ತು ನಿಮ್ ಪರಿಚಯ ಆಯ್ತು ಸರ್. ಏನೇ ಐಸಿರಿಗೆ ಮತ್ತೆ ನಮ್ಮ ಟೀಮ್ಗೆ ಏನೇ ಸಜೆಷನ್ಸ್ ಇತ್ತು, ವಿ ಆರ್ ಆಲ್ವೇಸ್ ವೆಲ್ಕಮ್. ಮತ್ತೆ ನಿಮ್ಮನ್ನ ಒಂದು ಟಾಕ್ ವಿತ್ ಆರ್ಬಿಯ ಸಪರೇಟ್ ನಿಮ್ ಸೆಗ್ಮೆಂಟ್ ಮಾಡ್ಬೇಕು ಅಂತ ಬಂದಿರೋ ಸಪೋರ್ಟ್ ಬೇಕು ಸರ್. ಖಂಡಿತ. ಸೊ ನಮ್ಮ ಒಂದು ಸೆಗ್ಮೆಂಟ್ ಎಂಡ್ ಮಾಡೋ ಟೈಮಲ್ಲಿ ನಾವು ಏನಂದ್ರೆ, ನಾವು ಚಿಕ್ಕಮಗಳೂರಲ್ಲಿ ಇರೋದ್ರಿಂದ ಇಲ್ಲಿ ನಮಗೆ ಕ್ಲೈಮೇಟ್ ಇಶ್ಯೂಸ್ ಮತ್ತೆ ಡಿಸಾಸ್ಟರ್ ರಿಲೀಫ್ ಇನ್ಫ್ರಾಸ್ಟ್ರಕ್ಚರಿನ ನೀಡ್ ಇರೋದ್ರಿಂದ ಒಂದು ಮೆಸೇಜ್ ಡಿಜಿಟಲಿ ನಾವು ಕೊಡ್ಬೇಕು ಅಂತ ವಿ ಗಿವ್, ಅಂದ್ರೆ ಗೋ ಗ್ರೀನ್ ಮೆಸೇಜ್ ಅನ್ನೋ ಕೊಡೋಕ್ಕೋಸ್ಕರ ನಾವು ಪ್ಲಾಂಟ್ ನ ಒಂದು ಮೊಮೆಂಟೋ ಆಗಿ ಕೊಡ್ತೀವಿ. ಸೊ ಪೆಪರೋಮಿಯಾ ಅಂತ ಇದು ಸರ್. ಸೊ ಇದು ಇಂಡೋರ್ ಆಗು ಇರ್ಬೋದು. ಇದು ಇವತ್ತಿನ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಟೈಮ್ ನಮಗೆ ಕೊಟ್ಟಿದ್ದೀರಾ, ಹಾಗಾಗಿ ನಿಮಗೆ ಈ ಪೆಪರೋಮಿಯಾ ಇಬ್ಬರಿಗೂ ನಮ್ ಕಡೆಯಿಂದ ಐಸಿರಿ ಟುಡೇ ವಾಹಿನಿ ಕಡೆಯಿಂದ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಟಾಕ್ ವಿತ್ ಆರ್ಬಿ ಸ್ಪೆಷಲ್ಸ್. ಈ ಒಂದು ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ಹುಲಿ ದಿವಸದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ನಾವು ನಿಮ್ಮ ಹತ್ರ ಒಂದು ಮೆಸೇಜ್ ತಂದಿದ್ದೀವಿ. ಇದು ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಈ ತರ ಏನಾದ್ರು ಸ್ಪೆಷಲ್ ಆಗಿ ನಾವು ಟಾಕ್ ವಿತ್ ಆರ್ಬಿಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಸೆಗ್ಮೆಂಟ್ ನಿಮಗೆ ಪ್ರೆಸೆಂಟ್ ಮಾಡ್ಬೇಕು ಅಂತ ನಿಮ್ಮೆಲ್ಲೂ ಯಾವ್ದಾದ್ರು ಒಂದು ಸಜೆಷನ್ಸ್ ಇದ್ರೆ, ಅಡ್ವೈಸ್ ಇದ್ರೆ, ಸಲಹೆಗಳಿದ್ರೆ, ಅವ್ರು ಯಾರ ಜೊತೆ ಯಾವ ವಿಚಾರ ಮಾಡ್ಬೋದು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಇಲ್ಲ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಕೂಡ ಮಾಡ್ಬೋದು. ಅಲ್ಲಿಯವರೆಗೆ ಎಲ್ಲಾ ಸ್ಥಳೀಯ ಸುದ್ದಿಗಳಿಗಾಗಿ ಐಸಿರಿ ಟುಡೇನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ನಮ್ಮನ್ನ ಪ್ರೋತ್ಸಾಹಿಸಿ. ಧನ್ಯವಾದ. ಮತ್ತೆ ಸಿಗೋಣ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.